ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಇತಿಹಾಸದ ಪ್ರಶ್ನೋತ್ತರಗಳ ಸರಣಿಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇದು 5ನೇ ವಿಡಿಯೋ ರೀ. ಈಗಾಗಲೇ 4 ವಿಡಿಯೋಗಳು ಅಪ್ಲೋಡ್ ಮಾಡೀನಿ. ಯಾರು ಆ ವಿಡಿಯೋಗಳು ನೋಡಿಲ್ಲೋ ಕೂಡಲೇ ಆ ವಿಡಿಯೋಗಳು ಕೂಡ ಒಮ್ಮೆ ನೋಡ್ರಿ. ಕರ್ನಾಟಕ ಇತಿಹಾಸದ ಪ್ರಶ್ನೋತ್ತರಗಳ ಸರಣಿ ಅಂತಲೇ ಪ್ಲೇ ಲಿಸ್ಟ್ ಅದ ಸ್ನೇಹಿತರೆ. ಓಕೆ ರೀ, ಆ ಪ್ಲೇ ಲಿಸ್ಟ್ ಹೋಗಿ ಹೋದ್ರಿ ಅಂತಂದ್ರೆ ಆ ವಿಡಿಯೋಗಳು ನಿಮಗೆ ಸಿಗ್ತಾವೆ. ಈ ವಿಡಿಯೋದೊಳಗೆ ಬಾದಾಮಿಯ ಚಾಲುಕ್ಯರ ಚಾಪ್ಟರ್ದ ಅರ್ಧ ಚಾಪ್ಟರ್ ಕವರ್ ಮಾಡೀನಿ ಸ್ನೇಹಿತರೆ. ಓಕೆ ರೀ, ವಿಡಿಯೋ ನೋಡ್ತಾನೆ ನೋಟ್ಸ್ ಕೂಡ ಮಾಡ್ಕೊಳ್ರಿ. ಯಾಕಂದ್ರೆ ಒಳ್ಳ ಮಳ್ಳ ವಿಡಿಯೋ ನೋಡೋದ್ರಿಂದ ನಿಮ್ದು ಟೈಮ್ ವೇಸ್ಟ್ ಆಗ್ತದೆ. ಆಮೇಲೆ ರಿವಿಷನ್ ಮಾಡಬೇಕಾದ್ರೆ ಈ ವಿಡಿಯೋಗಳು ನೋಡಿ ರಿವಿಷನ್ ಮಾಡ್ತೀನಿ ಅಂತಂದ್ರೆ ಆಗಂಗಿಲ್ಲ. ಹಾಗಾಗಿ ಒಮ್ಮೆ ನೀಟಾಗಿ ನೋಟ್ಸ್ ಮಾಡ್ಕೊಳ್ರಿ ಸ್ನೇಹಿತರೆ. ನಿಮಗೆ ರಿವಿಷನ್ ಮಾಡೋ ಟೈಮಿಗೆ ಆ ನೋಟ್ಸ್ ಯೂಸ್ ಆಗ್ತದೆ. ನೋಟ್ಸ್ ಮಾಡ್ಕೊಳಕ್ಕೆ ಆಗಂಗಿಲ್ರಿ ಅಂತ ಅನ್ನೋರಿಗಾಗಿಯೇ ಸಂಪೂರ್ಣ ಕರ್ನಾಟಕ ಇತಿಹಾಸದ ನೋಟ್ಸ್ ರೆಡಿ ಮಾಡೀನಿ. ಆ ನೋಟ್ಸ್ದ PDF ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ನಾಮಿನಲ್ ಅಮೌಂಟ್ ಪೇ ಮಾಡೋದದ ಸ್ನೇಹಿತರೆ, ಫ್ರೀ ಇಲ್ಲ. ನಾಮಿನಲ್ ಅಮೌಂಟ್ ಪೇ ಮಾಡಿ ಆ ನೋಟ್ಸನ್ನು ಡೌನ್ಲೋಡ್ ಮಾಡ್ಕೊಳ್ರಿ ಸ್ನೇಹಿತರೆ. ಓಕೆ ರೀ, ಈ ಬಾದಾಮಿಯ ಚಾಲುಕ್ಯರು ಅಧ್ಯಾಯದ ಮೇಲೆ ಹಿಂದಿನ ಎಕ್ಸಾಮ್ಗಳದಾಗ ಯಾವ ರೀತಿ ಪ್ರಶ್ನೆಗಳು ಕೇಳಿದ್ರಿ ಅಂತ ಪ್ರಶ್ನೋತ್ತರಗಳ ಡಿಸ್ಕಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಮೊದಲನೇ ಪ್ರಶ್ನೆ, ಚಾಲುಕ್ಯರ ರಾಜಧಾನಿ ಯಾವುದು ಅಂತ ಪ್ರಶ್ನೆ ಕೇಳ್ಯಾರ. ಆಪ್ಷನ್ ಎ ವಾತಾಪಿ, ಆಪ್ಷನ್ ಬಿ ಕಂಚಿ, ಆಪ್ಷನ್ ಸಿ ಮಧುರೈ, ಆಪ್ಷನ್ ಡಿ ಮಹಾಬಲಿಪುರಂ. ಯಾವುದದ ರೀ ಸರಿಯಾದ ಉತ್ತರ? ಆಪ್ಷನ್ ಎ ಸ್ನೇಹಿತರೆ, ವಾತಾಪಿ. ಚಾಲುಕ್ಯರಲ್ಲಿ 4 ಶಾಖೆಗಳು ಬರ್ತಾವ್ರಿ, 4 ಬ್ರಾಂಚ್ಗಳಿದ್ದಂಗೆ ಇವು. 1ನೇದು ಬಾದಾಮಿಯ ಚಾಲುಕ್ಯರು, 2ನೇದು ಕಲ್ಯಾಣದ ಚಾಲುಕ್ಯರು, 3ನೇದು ವೆಂಗಿಯ ಚಾಲುಕ್ಯರು, 4ನೇದು ಗುಜರಾತಿನ ಚಾಲುಕ್ಯರು ಅಂತ ಬರ್ತದ. 4 ಬ್ರಾಂಚ್ಗಳು ಅದಾವ್ರಿ, 4 ಶಾಖೆಗಳು ಅದಾವ. 4 ಶಾಖೆಗಳ ರಾಜಧಾನಿ ನಿಮಗೆ ಗೊತ್ತಿದ್ರೆ ಈ ಪ್ರಶ್ನೆ ಯಾವ ಅಧ್ಯಾಯದ ಮೇಲೆ ಅದ ಅಂತ ನಿಮ್ಗೆ ಗೊತ್ತಾಗ್ತದೆ. ಏನು ಬಾದಾಮಿಯ ಚಾಲುಕ್ಯರ ಮೇಲೆ ಪ್ರಶ್ನೆ ಕೇಳ್ಯಾರೋ, ಕಲ್ಯಾಣದ ಚಾಲುಕ್ಯರ ಮೇಲೆ ಪ್ರಶ್ನೆ ಕೇಳ್ಯಾರೋ, ವೆಂಗಿಯ ಚಾಲುಕ್ಯರ ಮೇಲೆ ಪ್ರಶ್ನೆ ಕೇಳ್ಯಾರೋ ಅಂತ ಗೊತ್ತಾಗ್ತದೆ. ಓಕೆ ರೀ, 1ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎ ಸ್ನೇಹಿತರೆ, ವಾತಾಪಿ. ವಾತಾಪಿಗೆ ಈಗ ಪ್ರಸ್ತುತವಾಗಿ ಬಾದಾಮಿ ಅಂತ ಕರೀತಾರೆ. ಬಾದಾಮಿ ಅಂತ ಕರೀತಾರೆ. ಈ ಬಾದಾಮಿಗೆ ಹಿಂದೆ ವಾತಾಪಿ ಅಂತ ಕರಿತಿದ್ರು. ಈ ವಾತಾಪಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಚಾಲುಕ್ಯರು ಆಳ್ವಿಕೆ ಪ್ರಾರಂಭಿಸ್ತಾರೆ. ಹಾಗಾಗಿ ಇವರನ್ನ ಬಾದಾಮಿಯ ಚಾಲುಕ್ಯರು ಅಂತ ಕರೆಯಕ್ಕೆ ಪ್ರಾರಂಭಿಸಿದ್ರು. ನೆಕ್ಸ್ಟ್ 2ನೇ ಪ್ರಶ್ನೆ, ಪ್ರಾಚೀನ ಚಾಲುಕ್ಯರ 2ನೆಯ ರಾಜಧಾನಿಯಾಗಿದ್ದ ಬಾದಾಮಿಗೆ ಮೊದಲು ಈ ಹೆಸರಿತ್ತು. ಈಗಾಗಲೇ ಈ ಪ್ರಶ್ನೆಗೆ ಉತ್ತರ ಎಕ್ಸ್ಪ್ಲೇನ್ ಮಾಡೀನಿ. ಬಾದಾಮಿಗೆ ಹಿಂದೆ ಯಾವ ಹೆಸರಿಂದ ಕರಿತಾ ಇದ್ರು? ಸರಿಯಾದ ಉತ್ತರ ಆಪ್ಷನ್ ಎ ಸ್ನೇಹಿತರೆ, ವಾತಾಪಿ ಅಂತ ಕರಿತಾ ಇದ್ರು. ನೆಕ್ಸ್ಟ್ 3ನೇ ಪ್ರಶ್ನೆ, ಪಶ್ಚಿಮ ಚಾಲುಕ್ಯದ ರಾಜಧಾನಿ ಯಾವುದು? ಆಪ್ಷನ್ ಬಿ ಸರಿಯಾದ ಉತ್ತರ ಸ್ನೇಹಿತರೆ, ಬಾದಾಮಿ. ಬಾದಾಮಿ ಚಾಲುಕ್ಯರನ್ನ ವಿವಿಧ ಹೆಸರುಗಳಿಂದ ಕರೀತಾರೆ. ಅದರೊಳಗೆ ಪಶ್ಚಿಮದ ಚಾಲುಕ್ಯರು ಅಂತನ್ನೋದು ಒಂದು. ಅದೇ ರೀತಿ ಆರಂಭಿಕ ಚಾಲುಕ್ಯರು ಅಂತಲೂ ಕೂಡ ಕರೀತಾರೆ ಇವರನ್ನ. ಆರಂಭಿಕ ಚಾಲುಕ್ಯರು, ಬಾದಾಮಿಯ ಚಾಲುಕ್ಯರು, ಬಾದಾಮಿಯ ಚಾಲುಕ್ಯರು, ಪಶ್ಚಿಮದ ಚಾಲುಕ್ಯರು, ಈ ರೀತಿ ವಿವಿಧ ಹೆಸರುಗಳಿಂದ ಕರೀತಾರೆ ಸ್ನೇಹಿತರೆ. ಓಕೆ ರೀ, ನೆಕ್ಸ್ಟ್ 4ನೇ ಪ್ರಶ್ನೆ, ಐಹೊಳೆ ಬಾಗಲಕೋಟೆ ಬಾದಾಮಿ ಏನು ಅಂತ ಪ್ರಶ್ನೆ ಕೇಳ್ಯಾರ. ಅಂದ್ರೆ ಐಹೊಳೆ ಬಾಗಲಕೋಟೆ ಜಿಲ್ಲೆಯೊಳಗದ, ಹಾಗಾದ್ರೆ ಬಾದಾಮಿ ಯಾವ ಜಿಲ್ಲೆಯೊಳಗದ ಅಂತ ಪ್ರಶ್ನೆ ಕೇಳಿರುವಂಥದ್ದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ನೇಹಿತರೆ, ಈ ಬಾದಾಮಿಯೂ ಕೂಡ ಬಾಗಲಕೋಟೆ ಜಿಲ್ಲೆಯಲ್ಲಿ ಇರುವಂಥದ್ದು. ನೆಕ್ಸ್ಟ್ 5ನೇ ಪ್ರಶ್ನೆ, ಕೊನೆಯ ಚಾಲುಕ್ಯ ಆಡಳಿತಗಾರರು ಯಾರು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಆಪ್ಷನ್ ಎ 2ನೇ ಕೀರ್ತಿವರ್ಮ, ಆಪ್ಷನ್ ಬಿ ದಂತಿದುರ್ಗ, ಆಪ್ಷನ್ ಸಿ 2ನೇ ಇಂದ್ರ, ಆಪ್ಷನ್ ಡಿ 1ನೇ ಕರ್ಣ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಸ್ನೇಹಿತರೆ, 2ನೇ ಕೀರ್ತಿವರ್ಮ. ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯದ ಪ್ರಾರಂಭಿಕ ಮಾಹಿತಿ ಸ್ನೇಹಿತರೆ. ಬಾದಾಮಿ ಚಾಲುಕ್ಯ ಸಾಮ್ರಾಜ್ಯದ ಸ್ಥಾಪಕ ರಾಜ ಜಯಸಿಂಹ. ಈ ರಾಜಮನೆತನ ಕ್ರಿಸ್ತಶಕ 500ರಿಂದ 757ರವರೆಗೆ ಆಳ್ವಿಕೆ ಮಾಡಿರುವಂಥದ್ದು. ಅಂದರೆ ಸುಮಾರು 257 ವರ್ಷಗಳವರೆಗೆ ಆಳ್ವಿಕೆ ಮಾಡಿರುವಂಥದ್ದು. ಕೆಲವೊಂದು ಪುಸ್ತಕಗಳಲ್ಲಿ ಕ್ರಿಸ್ತಶಕ 540 ಅಂತ ಮೆನ್ಷನ್ ಮಾಡಿರುವಂಥದ್ದು ಸ್ನೇಹಿತರೆ. ಓಕೆ ರೀ, ಬಾದಾಮಿ ಅಥವಾ ವಾತಾಪಿ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಪ್ರಾರಂಭಿಸಿರುವಂಥದ್ದು. ಈ ಬಾದಾಮಿ ಬಾಗಲಕೋಟೆ ಜಿಲ್ಲೆಯಲ್ಲಿರುವಂಥದ್ದು. ಬಲಕ್ಕೆ ತಿರುಗಿದ ವರಹ, ಇದು ಬಾದಾಮಿಯ ಚಾಲುಕ್ಯರ ರಾಜ್ಯ ಲಾಂಛನ. ಇಮ್ಮಡಿ ಪುಲಕೇಶಿ ಈ ಸಾಮ್ರಾಜ್ಯದ ಶ್ರೇಷ್ಠ ದೊರೆ ಸ್ನೇಹಿತರೆ.
ಇಮ್ಮಡಿ ಪುಲಕೇಶಿ ಈ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ. ಆಮೇಲೆ ಹಿಂದಿನ ಎಕ್ಸಾಮ್ಗಳಲ್ಲಿ ಇಮ್ಮಡಿಯ ಪುಲಕೇಶಿಯ ಮೇಲೆ ಭಾಳ ಪ್ರಶ್ನೆಗಳು ಕೇಳ್ಯಾರ. ಈ ಅಧ್ಯಾಯದೊಳಗೆ ಅತಿ ಹೆಚ್ಚು ಪ್ರಶ್ನೆಗಳು ಈ ಇಮ್ಮಡಿಯ ಪುಲಕೇಶಿಯ ಮೇಲೆ ಬಂದಿರುವಂಥದ್ದು. ನೆಕ್ಸ್ಟ್, ಈ ಸಾಮ್ರಾಜ್ಯದ ಕೊನೆಯ ದೊರೆ ಎರಡನೇ ಕೀರ್ತಿವರ್ಮ ಸ್ನೇಹಿತರೆ. ಎರಡನೇ ಕೀರ್ತಿವರ್ಮ ಈ ಸಾಮ್ರಾಜ್ಯದ ಕೊನೆಯ ದೊರೆ. ಓಕೆ ರೀ. ನೆಕ್ಸ್ಟ್, ಆಗ್ಲೇ ಹೇಳ್ದಂಗೆ ಈ ಬಾದಾಮಿಯ ಚಾಲುಕ್ಯರನ್ನ ಪಶ್ಚಿಮದ ಚಾಲುಕ್ಯರು ಮತ್ತು ಆರಂಭಿಕ ಚಾಲುಕ್ಯರು ಅಂತಲೂ ಕೂಡ ಕರೆಯಲಾಗುತ್ತಿತ್ತು. ನೆಕ್ಸ್ಟ್, ಚಾಲುಕ್ಯರ ಹಲವು ಬ್ರಾಂಚ್ಗಳಿದ್ವು ಅಂತ ಹೇಳಿದೆ ನಾನು, ಹಲವಾರು ಶಾಖೆಗಳಿದ್ವು ಅಂತ ಹೇಳಿದ್ದೆ. ಬಾದಾಮಿಯ ಚಾಲುಕ್ಯರು ಒಂದು, ಕಲ್ಯಾಣದ ಚಾಲುಕ್ಯರು ಇನ್ನೊಂದು, ವ್ಯಂಗ್ಯ ಚಾಲುಕ್ಯರು ಇನ್ನೊಂದು, ಇಲ್ಲಿ ಬರ್ತದ ಗುಜರಾತಿನ ಚಾಲುಕ್ಯರು ಅಂತಲೂ ಕೂಡ ಬರ್ತದೆ. ಓಕೆ ರೀ. ನೋಡ್ರಿ, ಚಾಲುಕ್ಯ ವಂಶದವರೇ ಬಾದಾಮಿ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡಿದ್ರು. ಇದೇ ಚಾಲುಕ್ಯ ವಂಶದವರೇ ಈ ಬಾದಾಮಿ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡಬೇಕಾದ್ರೆ ಅವನತಿ ಹೊಂದಿದ ಮೇಲೆ ಕಲ್ಯಾಣವನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಪ್ರಾರಂಭಿಸಿದ್ರು. ಇದೇ ವಂಶದವರೇ ಒಟ್ಟಿವರು ರಾಜಧಾನಿ ಬೇರೆ ಬೇರೆ ಮಾಡಿಕೊಂಡು ಆಳ್ವಿಕೆ ಮಾಡಿದ್ರು. ಹಾಗಾಗಿ ಆ ರಾಜಧಾನಿ ಹೆಸರು ಮೇಲೆ ಆ ಸಾಮ್ರಾಜ್ಯದ ಹೆಸರನ್ನು ಕರಿತಾ ಇದ್ದಾರೆ. ಈ ಚಾಲುಕ್ಯ ವಂಶದ ಅಧೀನದೊಳಗಿರುವಂಥ ಪ್ರದೇಶಗಳು ನೋಡ್ರಿ, ಗುಜರಾತ್ ಇವರ ಅಧೀನದೊಳಗಿತ್ತು, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಈ ತೆಲಂಗಾಣ, ಆಂಧ್ರ ಪ್ರದೇಶ, ಕರ್ನಾಟಕ, ಆಮೇಲೆ ಈ ಕಡೆಯಿಂದ ಒಡಿಶಾ, ಈ ಆಲ್ಮೋಸ್ಟ್ ಆಲ್ ಅರ್ಧ ಭಾರತನೇ ಇವರ ಅಧೀನದೊಳಗೆ ಇತ್ತು ಸ್ನೇಹಿತರೆ. ನೋಡ್ರಿ, ಚಾಲುಕ್ಯ ಸಾಮ್ರಾಜ್ಯದ ಆಡಳಿತದ ಅಧೀನದೊಳಗೆ ಪಶ್ಚಿಮ ಮತ್ತು ದಕ್ಷಿಣದ ಬಹಳ ಪ್ರದೇಶಗಳ ಅಧೀನದೊಳಗಿದ್ದು ಸ್ನೇಹಿತರೆ. ನೆಕ್ಸ್ಟ್, ಸಂಪೂರ್ಣ ಕರ್ನಾಟಕವನ್ನ ಒಂದೇ ಮನೆತನದವರು ಆಳ್ವಿಕೆಗೆ ಒಳಪಡಿಸಿದವರು ಯಾರು ಅಂತಂದ್ರೆ ಅದು ಬಾದಾಮಿಯ ಚಾಲುಕ್ಯರು ಸ್ನೇಹಿತರೆ. ಬಾದಾಮಿಯ ಚಾಲುಕ್ಯರು ಸಂಪೂರ್ಣ ಕರ್ನಾಟಕವನ್ನ ಆಳ್ವಿಕೆ ಮಾಡಿರುವಂಥದ್ದು ಸ್ನೇಹಿತರೆ. ನೆಕ್ಸ್ಟ್, 6ನೇ ಪ್ರಶ್ನೆ, ಬಾದಾಮಿ ಚಾಲುಕ್ಯರ ಆಡಳಿತಾವಧಿಯ ಕಾಲ ಯಾವುದು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಅಂದ್ರೆ ಯಾವ ಪೀರಿಯಡ್ನಿಂದ ಯಾವ ಪೀರಿಯಡ್ನವರೆಗೆ ಆಳ್ವಿಕೆ ಮಾಡಿದ್ರು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಸ್ನೇಹಿತರೆ. ಕ್ರಿಸ್ತಶಕ 500ರಿಂದ 757ರವರೆಗೆ ಬಾದಾಮಿಯ ಚಾಲುಕ್ಯರು ಆಳ್ವಿಕೆ ಮಾಡಿರುವಂಥದ್ದು. ನೆಕ್ಸ್ಟ್, 7ನೇ ಪ್ರಶ್ನೆ, ಈ ಸಂತತಿಯ ರಾಜರು ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡ ಸಾಮ್ರಾಜ್ಯ ಹೊಂದಿದ್ದರು ಅಂತ ಪ್ರಶ್ನೆ ಕೇಳ್ಯಾರ ಸ್ನೇಹಿತರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಸ್ನೇಹಿತರೆ, ಚಾಲುಕ್ಯರು. ಪಶ್ಚಿಮ ಮತ್ತು ದಕ್ಷಿಣ ಭಾರತದಲ್ಲಿ ಬಹಳ ಪ್ರದೇಶಗಳ ಇವರ ಅಧೀನದೊಳಗಿದ್ದು ಸ್ನೇಹಿತರೆ, ಅಂದರೆ ಚಾಲುಕ್ಯರ ಅಧೀನದೊಳಗಿದ್ದು. ಕ್ರಿಸ್ತಶಕ 6ನೇ ಶತಮಾನದಲ್ಲಿ ಆರಂಭವಾದ ಬಾದಾಮಿ ಚಾಲುಕ್ಯ ಸಾಮ್ರಾಜ್ಯ ದಕ್ಷಿಣ ಭಾರತ ಹಾಗೂ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ನೂತನ ಯುಗವನ್ನು ಆರಂಭಿಸಿರುವಂಥದ್ದು ಸ್ನೇಹಿತರೆ, ಅಂದರೆ ಪ್ರಾರಂಭಿಸಿರುವಂಥದ್ದು. ಕರ್ನಾಟಕವನ್ನ ಆಳ್ವಿಕೆ ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ಹಿರಿದಾದ ಮಹಾ ಸಾಮ್ರಾಜ್ಯ ಯಾವುದು ಅಂತಂದ್ರೆ ಅದು ಬಾದಾಮಿಯ ಚಾಲುಕ್ಯರು ಸ್ನೇಹಿತರೆ. ಇವರ ಸಾಮ್ರಾಜ್ಯ ಉತ್ತರದ ನರ್ಮದಾ ನದಿಯಿಂದ ಹಿಡ್ಕೊಂಡು ದಕ್ಷಿಣದ ಕಾವೇರಿಯ ನದಿಯವರೆಗೂ ಹಬ್ಬಿರ್ತಕ್ಕಂಥದ್ದು ಸ್ನೇಹಿತರೆ. ಅಂದ್ರೆ ನರ್ಮದಾ ನದಿ ನೋಡ್ರಿ ಅಮರಕಂಟಕದಿಂದ ಪ್ರಾರಂಭವಾಗ್ತದ, ಪಶ್ಚಿಮದ ಕಡೆಗೆ ಹರಿತದ. ಮಧ್ಯಪ್ರದೇಶ, ಮಹಾರಾಷ್ಟ್ರ, ಗುಜರಾತ್ ಈ 3 ರಾಜ್ಯಗಳ ಮೇಲೆ ಹರಿದು ಅರೇಬಿಕ್ ಸಮುದ್ರ ಸೇರ್ತದೆ ಸ್ನೇಹಿತರೆ. ಆ ಮಹಾರಾಷ್ಟ್ರದ ಮೇಲೆ ಹರಿತಕ್ಕಂಥ ಉತ್ತರದ ನರ್ಮದಾ ನದಿ ಹಿಡ್ಕೊಂಡು ಭಾರತದ ದಕ್ಷಿಣದ ತುದಿಯವರೆಗೂ ಇವ್ರದ್ದು ಸಾಮ್ರಾಜ್ಯ ಹರಡಿತ್ತು ಸ್ನೇಹಿತರೆ. ಅಲ್ಲಿ ತನಕ ಪ್ರದೇಶಗಳ ಇವರ ಆಳ್ವಿಕೆಗೆ ಒಳಪಟ್ಟಿದ್ದು. ಚಾಲುಕ್ಯ ಸಾಮ್ರಾಜ್ಯವು ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ಒರಿಸ್ಸಾ, ಗುಜರಾತಿನ ಬಹುಭಾಗ, ಮಧ್ಯಪ್ರದೇಶ, ಆಂಧ್ರ ಪ್ರದೇಶ, ಒರಿಸ್ಸಾ ಮತ್ತು ತಮಿಳುನಾಡು ಪ್ರದೇಶಗಳು ಒಳಗೊಂಡಿದ್ದು ಸ್ನೇಹಿತರೆ. ಇಡೀ ದಕ್ಕನ್ ಪ್ರಸ್ಥಭೂಮಿಯ ಮೇಲೆ ಇವರ ಅಧಿಕಾರ ಸ್ಥಾಪನೆಯಾಗಿತ್ತು. ನೋಡ್ರಿ, ಫುಲ್ ಇದಿಷ್ಟು ಕವರ್ ಆಗಿತ್ತು. ಈ ರೀತಿ ಇದಿಷ್ಟು ಚಾಲುಕ್ಯರ ಸಾಮ್ರಾಜ್ಯದ ಅಧೀನದೊಳಗೆ ಬರ್ತಿತ್ತು. ಇಡೀ ದಕ್ಕನ್ ಪ್ರಸ್ಥಭೂಮಿಯ ಮೇಲೆ ಇವ್ರದ್ದು ಅಧಿಕಾರ ಇತ್ತು. ನೆಕ್ಸ್ಟ್ 8ನೇ ಪ್ರಶ್ನೆ, ಬಾದಾಮಿ ಚಾಲುಕ್ಯರ ರಾಜರ ಕಾಲಾನುಕ್ರಮಣಿ ಬರೆಯಿರಿ ಅಂತ ಪ್ರಶ್ನೆ ಕೇಳಿರುವಂಥದ್ದು. ಆಪ್ಷನ್ ಡಿ ಸರಿಯಾದ ಉತ್ತರ ಸ್ನೇಹಿತರೆ. 1ನೇ ಕೀರ್ತಿವರ್ಮ, ಈತ ಆದಮೇಲೆ ಮಂಗಳೇಶ ಆಳ್ವಿಕೆ ಮಾಡಿರುವಂಥದ್ದು, ಈತ ಆದಮೇಲೆ ಇಮ್ಮಡಿ ಪುಲಕೇಶಿ, ಕೊನೆಗೆ 1ನೇ ವಿಕ್ರಮಾದಿತ್ಯ. ಬಾದಾಮಿ ಚಾಲುಕ್ಯ ಮನೆತನದ ಪ್ರಮುಖ ಅರಸರ ಆಳ್ವಿಕೆಯ ಕಾಲಾನುಕ್ರಮ ನೋಡೋದಾದ್ರೆ ರಾಜ ಜಯಸಿಂಹ ಈ ವಂಶದ ಸ್ಥಾಪಕ ಸ್ನೇಹಿತರೆ. ಹಾಗಾಗಿ ಈತ ಮೊದಲನೇ ದೊರೆ. ಈತನ ನಂತರ 1ನೇ ಪುಲಕೇಶಿ, ಆಮೇಲೆ 1ನೇ ಕೀರ್ತಿವರ್ಮ, ನೆಕ್ಸ್ಟ್ ಮಂಗಳೇಶ, ಇಮ್ಮಡಿ ಪುಲಕೇಶಿ, 1ನೇ ವಿಕ್ರಮಾದಿತ್ಯ, ವಿನಯಾದಿತ್ಯ, ವಿಜಯಾದಿತ್ಯ, 2ನೇ ವಿಕ್ರಮಾದಿತ್ಯ,
ಎರಡನೇ ಕೀರ್ತಿವರ್ಮ ಈ ರೀತಿ ಆಳ್ವಿಕೆ ಮಾಡಿರುವಂಥದ್ದು ಸ್ನೇಹಿತರೆ. ಓಕೆ ರೀ. ಇಲ್ಲಿ ಪ್ರಶ್ನೆಗಳು ಕೇಳ್ತಾರೆ, ಬಾದಾಮಿ ಚಾಲುಕ್ಯ ಆಳ್ವಿಕೆ ಮಾಡಿರ್ತಕ್ಕಂಥ ಅರಸರ ಕಾಲಾನುಕ್ರಮದಲ್ಲಿ ಜೋಡಿಸ್ರಿ ಅಂತ ಪ್ರಶ್ನೆಗಳು ಕೇಳ್ತಾರೆ. ಈ ಕಾಲಾನುಕ್ರಮ ಗೊತ್ತಿರಬೇಕು ನೋಡ್ರಿ. ರಾಜ ಜಯಸಿಂಹ ಆದಮೇಲೆ 1ನೇ ಪುಲಕೇಶಿನೇ ಆಳ್ವಿಕೆ ಮಾಡಿರುವಂಥದ್ದು, 1ನೇ ಪುಲಕೇಶ ಆದಮೇಲೆ 1ನೇ ಕೀರ್ತಿವರ್ಮನೇ ಆಳ್ವಿಕೆ ಮಾಡಿರುವಂಥದ್ದು, ಈತ ಆದಮೇಲೆ ಮಂಗಳೇಶ ಆಳ್ವಿಕೆ ಮಾಡಿರುವಂಥದ್ದು. ಇದು ಕಾಲಾನುಕ್ರಮ ಗೊತ್ತಿರಬೇಕು. ನೆಕ್ಸ್ಟ್ 9ನೇ ಪ್ರಶ್ನೆ, ವಿಕ್ರಮಾಂಕದೇವ ಎಂಬ ಕೃತಿಯು ಚಾಲುಕ್ಯರ ಮೂಲದ ಬಗ್ಗೆ ವಿವರಣೆಯನ್ನ ನೀಡುತ್ತದೆ. ಈ ಕೃತಿಯ ಕರ್ತೃ ಯಾರು, ಅಂದ್ರೆ ಈ ಕೃತಿ ಬರೆದವರು ಯಾರು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಆಪ್ಷನ್ ಬಿ ಸರಿಯಾದ ಉತ್ತರ. ವಿಕ್ರಮಾಂಕದೇವ ಅಂತ ಅನ್ನೋ ಕೃತಿ ಬಿಲ್ಲಣ ರಚನೆ ಮಾಡಿರುವಂಥದ್ದು. ನೆಕ್ಸ್ಟ್ ಬಾದಾಮಿಯ ಚಾಲುಕ್ಯರ ಮೂಲದ ಬಗ್ಗೆ ನೋಡೋಣ ಸ್ನೇಹಿತರೆ. ಅಂದ್ರೆ ಮೂಲತಃ ಇವರು ಎಲ್ಲಿನವರು, ಅಂದ್ರೆ ಇವ್ರದ್ದು ಪರ್ಮನೆಂಟ್ ಅಡ್ರೆಸ್ ಏನು ಅಂತ ಅನ್ನೋದ್ರ ಬಗ್ಗೆ ನೋಡೋಣ ಸ್ನೇಹಿತರೆ. 6ನೇ ವಿಕ್ರಮಾದಿತ್ಯನ ಆಸ್ಥಾನದ ಕವಿಯಾಗಿದ್ದ ಬಿಲ್ಲಣ ವಿಕ್ರಮಾಂಕದೇವ ಅಂತ ಕೃತಿ ಬರಿತಾನೆ. ಈ ಕೃತಿಯೊಳಗ ಚಾಲುಕ್ಯರ ಮೂಲದ ಬಗ್ಗೆ ವಿವರಣೆ ಕೊಡ್ತಾನೆ ಸ್ನೇಹಿತರೆ. ಅಂದ್ರೆ ಚಾಲುಕ್ಯರ ಮೂಲದ ಬಗ್ಗೆ ವಿವರಣೆ ನೀಡ್ತಕ್ಕಂಥ ಕೃತಿ ಯಾವುದು ಅಂತಂದ್ರೆ ಅದು ವಿಕ್ರಮಾಂಕದೇವ ಸ್ನೇಹಿತರೆ. ಇದನ್ನ ಬರೆದವರು ಯಾರು ಅಂತಂದ್ರೆ ಅದು ಬಿಲ್ಲಣ ಸ್ನೇಹಿತರೆ. ಬಿಲ್ಲಣ ಯಾರ ಆಸ್ಥಾನದ ಕವಿಯಾಗಿದ್ದ ಅಂತಂದ್ರೆ 6ನೇ ವಿಕ್ರಮಾದಿತ್ಯನ ಆಸ್ಥಾನದ ಕವಿಯಾಗಿದ್ದ. ಓಕೆ ರೀ. ನೆಕ್ಸ್ಟ್ ಈ ಕೃತಿಯೊಳಗ ಏನು ವಿವರಣೆ ನೀಡಿತ್ತು ಅಂದ್ರೆ ಚಾಲುಕ್ಯರು ಬ್ರಹ್ಮನ ಚಳುಕದಿಂದ ಅಂದ್ರೆ ಬೊಗಸೆಯಿಂದ ಬಂದವರಾದುದರಿಂದ ಇವರಿಗೆ ಚಾಳುಕ್ಯ ಅಂತ ಹೆಸರು ಬಂದಿತ್ತು ಅಂತ ವಿವರಣೆ ನೀಡಿರುವಂಥದ್ದು. ಈ ವಿಕ್ರಮಾಂಕದೇವ ಕೃತಿಯೊಳಗ ಈ ರೀತಿ ವಿವರಣೆ ನೀಡಿರುವಂಥದ್ದು. ನೆಕ್ಸ್ಟ್ ಇತಿಹಾಸಕಾರ ಹೋಯಿರ್ಲೆರ್ ಅವರು ಚಾಳುಕ್ಯ ಅಂತನ್ನೋ ಪದ ತುರ್ಕಿಯ ಭಾಷೆಯ ಚಾಪ್ ಅಂತನ್ನೋ ಪದದಿಂದ ಹುಟ್ಟಿಕೊಂಡಿರುವಂಥದ್ದು. ಚಾಪ್ ಅಂತನ್ನೋ ಪದದ ಅರ್ಥ ವೇಗವಾಗಿ ಹೋಗು ಅಂತ ಆಗ್ತದ ಅಂತ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂಥದ್ದು. ನೆಕ್ಸ್ಟ್ ವಿ ಸ್ಮಿತ್ ರವರು ಸಹ ಚಾಳುಕ್ಯರು ಪುಲಕೇಶಿನ್ ಎಂಬ ಹೆಸರು ಚಾಪ್ ವಂಶಾವಳಿಯಲ್ಲಿ ಬರ್ತದ ಅಂತ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂಥದ್ದು ಸ್ನೇಹಿತರೆ. ನೆಕ್ಸ್ಟ್ ಶಾಸನಗಳು ಚಾಲುಕ್ಯರನ್ನ ವಿವಿಧ ಹೆಸರುಗಳಿಂದ ಹೆಸರಿಸಿರುವಂಥದ್ದು ಸ್ನೇಹಿತರೆ. ಅದರೊಳಗ ಕೀರ್ತಿವರ್ಮನ ಬಾದಾಮಿಯ ಶಾಸನ ಚಾಲುಕ್ಯರನ್ನ ಚಾಲುಕ್ಯ ಅಂತ ಹೆಸರಿಸಿರುವಂಥದ್ದು, ಅಂದ್ರೆ ಅವರ ಹೆಸರನ್ನ ಆ ರೀತಿಯಾಗಿ ಉಲ್ಲೇಖಿಸಿರುವಂಥದ್ದು. ಮಂಗಳೇಶನ ಮಹಾಕೂಟ ಸ್ತಂಭ ಶಾಸನ ಚಾಲುಕ್ಯರನ್ನ ಚಾಲುಕ್ಯ ಅಂತಲೇ ನಮೂದಿಸಿರುವಂಥದ್ದು ಅಥವಾ ಉಲ್ಲೇಖಿಸಿರುವಂಥದ್ದು. ಇಮ್ಮಡಿ ಪುಲಕೇಶಿಯ ಲೋಹನೇರ್ ಶಾಸನ ಚಲುಕಿನಿನ್ ಅಂತ ಹೆಸರಿಸಿರುವಂಥದ್ದು, ಅಂದ್ರೆ ಚಾಲುಕ್ಯರನ್ನ ಚಲುಕಿನಿನ್ ಅಂತ ಹೆಸರಿಸಿರುವಂಥದ್ದು, ಅಂದ್ರೆ ಉಲ್ಲೇಖಿಸಿರುವಂಥದ್ದು ಸ್ನೇಹಿತರೆ. ನೆಕ್ಸ್ಟ್ ನೀಲಗುಂದ ಶಾಸನದ ಪ್ರಕಾರ ಚಾಲುಕ್ಯರ ಮೂಲ ಅಯೋಧ್ಯ ಸ್ನೇಹಿತರೆ. ಈ ನೀಲಗುಂದ ಶಾಸನದೊಳಗ ಚಾಲುಕ್ಯರು ಅಯೋಧ್ಯದವರು ಅಂತ ಉಲ್ಲೇಖಿಸಿರುವಂಥದ್ದು. ನೆಕ್ಸ್ಟ್ ಡಾಕ್ಟರ್ CS ನಂದಿಮಠ್ LN ರಾವ್ ಈ ಇಬ್ರು ಇತಿಹಾಸಕಾರರ ಪ್ರಕಾರ ಚಾಲುಕ್ಯರು ಬಾದಾಮಿ ಸುತ್ತಮುತ್ತ ಕೃಷಿ ಮಾಡ್ತಾ ಇದ್ದೋರು. ಚಾಲುಕ್ಯ ಎಂಬ ಪದವು ಚಲಕಿ ಸಲಕಿ ಎಂಬ ಕೃಷಿ ಉಪಕರಣಗಳಿಂದ ಬಂದಿದೆ ಅಂತ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂಥದ್ದು. ನೆಕ್ಸ್ಟ್ N ಲಕ್ಷ್ಮೀನಾರಾಯಣ್ ರವರು ಚಾಲುಕ್ಯರು ಕನ್ನಡಿಗರದಾರ, ಕನ್ನಡದಲ್ಲಿ ಅರಸ ಅಂತಂದ್ರೆ ರಾಜ ಅಂತ ಇರೋದ್ರಿಂದ ಚಾಲುಕ್ಯ ದೊರೆಗಳ ಹೆಸರಿನ ಜೊತೆ ಈ ಅರಸ ಎಂಬುದು ಪ್ರತ್ಯಯದಂತೆ ಸೇರಿಕೊಂಡಿರುವುದರಿಂದ ಚಾಲುಕ್ಯರು ಕನ್ನಡಿಗರು ಅಂತ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿಕೊಂಡಿರುವಂಥದ್ದು. ಅದಕ್ಕೆ ಉದಾಹರಣೆಯೂ ಕೂಡ ಮೊದಲನೇ ಕೀರ್ತಿವರ್ಮ ಅವನ ಹೆಸರು ಮುಂದೆ ಕತ್ತಿ ಅರಸ, ಕುಬ್ಜ ವಿಷ್ಣುವರ್ಧನ ಮುಂದೆ ಬಿಟ್ಟಿಯ ಅರಸ, ಇಲ್ಲಿ ಅರಸ 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 ಅಂತ ಬಂದಿರೋದ್ರಿಂದ ಇವರು ಕನ್ನಡಿಗರೇ ಅದಾರ ಅಂತ ಶ್ರೀ N ಲಕ್ಷ್ಮೀನಾರಾಯಣರವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂಥದ್ದು. ನೆಕ್ಸ್ಟ್ ಚೀನಿ ಯಾತ್ರಿಕ ವ್ಯಾನ್ಸ್ಟ್ಯಾಂಗ್ ಮತ್ತು ಮುಸ್ಲಿಂ ಚರಿತ್ರೆಗಾರ ತಬರಿಯ ಬರವಣಿಗೆಗಳು ಆಮೇಲೆ ಶಾಸನಗಳು ಇವರ ಇತಿಹಾಸದ ಬಗ್ಗೆ ಮಾಹಿತಿಯನ್ನ ನೀಡ್ತಾವೆ. ಇದಿಷ್ಟು ಚಾಲುಕ್ಯರ ಮೂಲದ ಬಗ್ಗೆ ಮಾಹಿತಿಯಾಗಿತ್ತು. ನೆಕ್ಸ್ಟ್ 10ನೇ ಪ್ರಶ್ನೆ, ಚಾಲುಕ್ಯರ ವಂಶದ ಸ್ಥಾಪಕ ಯಾರು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಚಾಲುಕ್ಯ ವಂಶದ ಸ್ಥಾಪಕರು ಯಾರ್ರಿ? ಸರಿಯಾದ ಉತ್ತರ ಆಪ್ಷನ್ ಎ ರಾಜ ಜಯಸಿಂಹ ಸ್ನೇಹಿತರೆ. ರಾಜ ಜಯಸಿಂಹ ಚಾಲುಕ್ಯ ವಂಶದ ಸ್ಥಾಪಕ. ರಾಜ ಜಯಸಿಂಹನ ಕುರಿತು ಮಾಹಿತಿ ನೋಡೋಣ ಸ್ನೇಹಿತರೆ. ಜಯಸಿಂಹನು ಚಾಲುಕ್ಯ ವಂಶದ ಸ್ಥಾಪಕ. ಗಂಗಾ ಅರಸ ದುರ್ವಿನೀತನ ಮೊಮ್ಮಗರೀತ. ಈ ಜಯಸಿಂಹ ದುರ್ವಿನೀತನ ಮೊಮ್ಮಗ. ಚಾಲುಕ್ಯರು ಮಾನವ್ಯ ಗೋತ್ರಕ್ಕೆ ಸೇರಿದ
ಹರಿತಿ ಪುತ್ರರೆಂದು ಶಾಸನಗಳಲ್ಲಿ ತಮ್ಮನ್ನು ತಾವು ಕರೆದುಕೊಂಡಿರುವಂಥದ್ದು. ಇಮ್ಮಡಿ ಪುಲಕೇಶಿಯ ಐಹೊಳೆ ಶಾಸನ ಮತ್ತು ಮಂಗಳೇಶನ ಮಹಾಕೂಟ ಸ್ತಂಭ ಶಾಸನಗಳಲ್ಲಿ ಜಯಸಿಂಹನನ್ನ ವಲ್ಲಭೇಂದ್ರನೆಂದು ಹೆಸರಿಸಿರುವಂಥದ್ದು ಸ್ನೇಹಿತರೆ. ಈ ಪುಲಕೇಶಿ ಮತ್ತು ಮಂಗಳೇಶನ ಶಾಸನಗಳಲ್ಲಿ ಜಯಸಿಂಹನನ್ನ ವಲ್ಲಭೇಂದ್ರ ಅಂತ ಹೆಸರಿಸಿರುವಂಥದ್ದು. ಈ ಜಯಸಿಂಹ ಕದಂಬರ ಸಾಮಂತನಾಗಿ ಆಳ್ವಿಕೆ ಮಾಡುತ್ತಾ ಇದ್ದ. ಕೆಲವು ಶಾಸನಗಳ ಪ್ರಕಾರ ಈತ ಬನವಾಸಿ ಕದಂಬರ ಸಾಮ್ರಾಜ್ಯದಲ್ಲಿ ಸೈನ್ಯಾಧಿಕಾರಿಯಾಗಿಯೋ ಅಥವಾ ಮುಖ್ಯ ಆಡಳಿತಗಾರನಾಗಿಯೋ ಕ್ರಿಸ್ತಶಕ 500ರಿಂದ 520ರವರೆಗೆ ಆಳ್ವಿಕೆ ನಡೆಸಿರಬಹುದು ಅಂತ ತಿಳಿದು ಬರ್ತಾದ. ಜಯಸಿಂಹನ ನಂತರ ಆತನ ಮಗ ರಣರಾಗ ಆಳ್ವಿಕೆಗೆ ಬರ್ತಾನ. ರಣರಾಗನ ನಂತರ ಆತನ ಮಗ 1ನೇ ಪುಲಕೇಶಿ ಅಧಿಕಾರಕ್ಕೆ ಬರ್ತಾನ ಸ್ನೇಹಿತರೆ. ಜಯಸಿಂಹ ಆದಮೇಲೆ ಅವನ ಮಗ ರಣರಾಗ ಆಳ್ವಿಕೆ ಮಾಡ್ತಾನ. ರಣರಾಗ ಆದಮೇಲೆ ಆತನ ಮಗ 1ನೇ ಪುಲಕೇಶಿ ಅಧಿಕಾರಕ್ಕೆ ಬರ್ತಾನ. 1ನೇ ಪುಲಕೇಶಿ ಈತನಿಗೆ ಸಂಬಂಧಿಸಿದ ಪ್ರಶ್ನೆ. 11ನೇ ಪ್ರಶ್ನೆ, 1ನೇ ಪುಲಕೇಶಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಈತನನ್ನ ಚಾಲುಕ್ಯ ವಂಶದ ನಿಜವಾದ ಸ್ಥಾಪಕ ಅಂತ ಕರೆಯಲಾಗ್ತದ ಅಂತ 1ನೇ ಹೇಳಿಕೆ ಅದ. ಇವನು ಬಾದಾಮಿಯನ್ನ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದನು ಅಂತ 2ನೇ ಹೇಳಿಕೆ ಅದ. ಇವನು ಐಹೊಳೆ ಸ್ತಂಭ ಶಾಸನ ಕೆತ್ತಿಸಿದನು ಅಂತ 3ನೇ ಹೇಳಿಕೆ ಅದ. ಈ ರೀತಿ 3 ಹೇಳಿಕೆ ಕೊಟ್ಟಿರುವಂಥದ್ದು. ಪ್ರಶ್ನೆ ಏನು ಕೇಳಂದ್ರೆ, ಈ ಕೆಳಗಿನ ಹೇಳಿಕೆಗಳಲ್ಲಿ ತಪ್ಪಾದ ಹೇಳಿಕೆ ಗುರುತಿಸಿ ಅಂತ ಪ್ರಶ್ನೆ ಕೇಳಿರುವಂಥದ್ದು. ಈ ಕೆಳಗಿನಲ್ಲ, ಈ ಮೇಲಿನ ಆಗಿರ್ಬೇಕಿದು. ಈ ಮೇಲಿನ ಹೇಳಿಕೆಗಳಲ್ಲಿ ತಪ್ಪಾದ ಹೇಳಿಕೆ ಯಾವುವು ಅಂತ ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಸಂಕೇತಗಳಿಂದ ಗುರುತಿಸ್ಬೇಕು ಸ್ನೇಹಿತರೆ. ಆಪ್ಷನ್ ಸಿ ಸರಿಯಾದ ಉತ್ತರ ಸ್ನೇಹಿತರೆ. ಅಂದ್ರೆ ಈ 3ನೇದೇನದಲ್ಲ ಇದು ತಪ್ಪದ. ಐಹೊಳೆ ಸ್ತಂಭ ಶಾಸನ ಈ 1ನೇ ಪುಲಕೇಶಿ ಕೆತ್ತಿಸಿರ್ತಕ್ಕಂಥದ್ದಲ್ಲ ಸ್ನೇಹಿತರೆ. ಈ ಐಹೊಳೆ ಸ್ತಂಭ ಶಾಸನ ಕೆತ್ತಿಸಿದವನು ಇಮ್ಮಡಿ ಪುಲಕೇಶಿ ಸ್ನೇಹಿತರೆ. ಹೇಳಿಕೆ 1 ಮತ್ತು ಹೇಳಿಕೆ 2 ಕರೆಕ್ಟ್ ಅದ. ಹೇಳಿಕೆ 3 ತಪ್ಪದ ಸ್ನೇಹಿತರೆ. ಹಾಗಾಗಿ ಇಲ್ಲಿ ಏನು ಕೇಳೋಣ, ತಪ್ಪಾದ ಹೇಳಿಕೆ ಗುರುತಿಸಿರಿ ಅಂತ ಕೇಳೋಣ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಸಿ 3ರ ಹೇಳಿಕೆ ತಪ್ಪಾಗಿರುವಂಥದ್ದು. 1ನೇ ಪುಲಕೇಶಿ ರಣರಾಗನ ಮಗ ಸ್ನೇಹಿತರೆ. ರಣರಾಗ ಜಯಸಿಂಹನ ಮಗ, ಅಂದ್ರೆ ಜಯಸಿಂಹನ ಮೊಮ್ಮಗ 1ನೇ ಪುಲಕೇಶಿ. ಬಾದಾಮಿ ಚಾಲುಕ್ಯರ ಮೊದಲ ಐತಿಹಾಸಿಕ ವ್ಯಕ್ತಿ ರೀಮ. ಈತನನ್ನ ಚಾಲುಕ್ಯ ವಂಶದ ನಿಜವಾದ ಸ್ಥಾಪಕ ಅಂತ ಕರೀತಾರೆ. 1ನೇ ಪುಲಕೇಶಿಯನ್ನ ಚಾಲುಕ್ಯ ವಂಶದ ನಿಜವಾದ ಸ್ಥಾಪಕ ಅಂತ ಕರೀತಾರೆ. ಯಾಕ ಈತನನ್ನ ನಿಜವಾದ ಸ್ಥಾಪಕ ಅಥವಾ ಮೊದಲ ಐತಿಹಾಸಿಕ ವ್ಯಕ್ತಿ ಅಂತ ಕರೀತಾರೆ? ಈತ ಬನವಾಸಿ ಕದಂಬರ ಕೊನೆಯ ದೊರೆಯಾಗಿದ್ದ 2ನೇ ಕೀರ್ತಿವರ್ಮನನ್ನ ಸೋಲಿಸಿ ಸ್ವತಂತ್ರ ರಾಜನಾಗಿ ಆಳ್ವಿಕೆ ಆರಂಭಿಸ್ತಾನ್ರಿ. ಹಾಗಾಗಿ ಈತನನ್ನ ನಿಜವಾದ ಸ್ಥಾಪಕ ಅಂತ ಕರೀತಾರೆ. ಈತ ಈ 2ನೇ ಕೃಷ್ಣವರ್ಮನನ್ನ ಸೋಲಿಸಿ ಸ್ವತಂತ್ರ ರಾಜನಾಗಿ ಅದರ ನೆನಪಿಗಾಗಿ ಒಂದು ಅಶ್ವಮೇಧ ಯಾಗವನ್ನ ಮಾಡಿದನು ಅಂತ ಬಾದಾಮಿಯ ಬಂಡೆ ಶಾಸನ ತಿಳಿಸ್ತದೆ. ಈ ಬಾದಾಮಿಯ ಬಂಡೆ ಶಿಲಾಶಾಸನದ ಕಾಲ ಶಕ ವರ್ಷದಲ್ಲಿ 465 ವಿಕ್ರಮ ಸಂವತ್ಸರದಲ್ಲಿ ನೋಡೋದಾದ್ರೆ ಕ್ರಿಸ್ತಶಕ 601 ಆಗ್ತದೆ. ಇದ್ರ ಮೇಲೆ ಪ್ರಶ್ನೆ ಕೇಳ್ಯಾರಿ ಮುಂದೆ. ಓಕೆ ರೀ. ನೆಕ್ಸ್ಟ್, ಮಂಗಳೇಶನ ಸ್ತಂಭ ಶಾಸನದಲ್ಲಿ 1ನೇ ಪುಲಕೇಶಿಯನ್ನ ಪ್ರಿಯತನುಜ ಅಂತ ಉಲ್ಲೇಖಿಸಿರುವಂಥದ್ರಿ. ದಾನ ಶಾಸನಗಳಲ್ಲಿ ಈ 1ನೇ ಪುಲಕೇಶಿಯನ್ನ ಪೊಲೆಕೇಶಿನ್, ಪುಲಿಕೇಶಿನ್, ಪುಲಕೇಶಿಯನ್ ಅಂತ ಉಲ್ಲೇಖಿಸಿರುವಂಥದ್ದು. ಅಂದರೆ ವಿವಿಧ ಹೆಸರುಗಳಿಂದ ಉಲ್ಲೇಖಿಸಿರುವಂಥದ್ದು. ಐಹೊಳೆಯ ಶಾಸನವು 1ನೇ ಪುಲಕೇಶಿಯನ್ನ ಶ್ರೀವಲ್ಲಭ ಅಂತ ಹೆಸರಿಸಿರುವಂಥದ್ದು. ಐಹೊಳೆ ಶಾಸನದಲ್ಲಿ 1ನೇ ಪುಲಕೇಶಿಯ ಹೆಸರನ್ನ ಶ್ರೀವಲ್ಲಭ ಅಂತ ಉಲ್ಲೇಖಿಸಿರುವಂಥದ್ದು ಸ್ನೇಹಿತರೆ. 1ನೇ ಪುಲಕೇಶಿ ಬಾದಾಮಿಯ ಕೋಟೆಯನ್ನ ಕಟ್ಟಿಸ್ತಾನ. ಅಲ್ಲಿನ ಗುಹಾಲಯ ನಿರ್ಮಾಣ ಕಾರ್ಯವನ್ನ ಕೈಗೊಳ್ತಾನ. ಮುಂದೆ ಬಾದಾಮಿಯನ್ನ ತನ್ನ ರಾಜಧಾನಿಯನ್ನಾಗಿ ಮಾಡ್ಕೊಳ್ತಾನ ಸ್ನೇಹಿತರೆ. 1ನೇ ಪುಲಕೇಶಿ ಬಾದಾಮಿಯನ್ನ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡ್ತಾನ. ಇವನು ಬಾದಾಮಿಯ ಬಂಡೆಗಲ್ಲು ಶಾಸನ ಕೆತ್ತಿಸಿದನು. ಈ ಶಾಸನ ಈತನ ಸಾಮ್ರಾಜ್ಯದ ವಿಸ್ತರಣೆಯ ಬಗ್ಗೆ ಮಾಹಿತಿ ನೀಡುತ್ತದೆ. ಬಾದಾಮಿಯ ಬಂಡೆಗಲ್ಲು ಶಾಸನ ಕೆತ್ತಿಸಿದವರು ಯಾರು ಅಂತಂದ್ರೆ ಅದು 1ನೇ ಪುಲಕೇಶಿ. ಈ ಬಂಡೆಗಲ್ಲು ಶಾಸನ ಅಂದ್ರೆ ಈ ಬಾದಾಮಿಯ ಬಂಡೆಗಲ್ಲು ಶಾಸನ ಏನು ಮಾಹಿತಿ ನೀಡ್ತದ ಅಂತಂದ್ರೆ 1ನೇ ಪುಲಕೇಶಿಯ ಸಾಮ್ರಾಜ್ಯದ ವಿಸ್ತರಣೆಯ ಬಗ್ಗೆ ಮಾಹಿತಿ ನೀಡ್ತದ್ರಿ. ನೆಕ್ಸ್ಟ್, ಈತ ಬಪ್ಪುರ ಕುಲದ ದುರ್ಬಲ ದೇವಿ ಮತ್ತು
ಇಂದೂ ಕಾಂತಿಯನ್ನು ವಿವಾಹವಾಗ್ತಾನ. ಈತನಿಗೆ ಕೀರ್ತಿವರ್ಮ ಮತ್ತು ಮಂಗಳೇಶ ಅಂತನೋ ಇಬ್ಬರು ಮಕ್ಕಳಿರುವಂಥದ್ದು, ಪುತ್ರರಿರುವಂಥದ್ದು. ಈತನಿಗೆ ಸತ್ಯಾಶ್ರಯ, ರಣವಿಕ್ರಮ, ಶ್ರೀ ಪೃಥ್ವಿ ವಲ್ಲಭ, ಮಹಾರಾಜ ಅಂತ ಬಿರುದುಗಳಿರುವಂಥದ್ದು. ಈತನ ನಂತರ ಅಂದರೆ 1ನೇ ಪುಲಕೇಶಿಯ ನಂತರ ತನ್ನ ಹಿರಿಯ ಮಗನಾದ 1ನೇ ಕೀರ್ತಿವರ್ಮ ಅಧಿಕಾರಕ್ಕೆ ಬರ್ತಾನ್ರಿ. ನೆಕ್ಸ್ಟ್ 12ನೇ ಪ್ರಶ್ನೆ. 1ನೇ ಪುಲಕೇಶಿಯ ಬಾದಾಮಿ ಶಿಲಾಶಾಸನವು ಶಕ ವರ್ಷದಲ್ಲಿ 465 ಎಂಬುದಾಗಿದ್ದು ಇದನ್ನೇ ವಿಕ್ರಮ ಸಂವತ್ಸರದಲ್ಲಿ ಬರೆದಾಗ ಎಷ್ಟಾಗ್ತದಂತ ಪ್ರಶ್ನೆ ಕೇಳಿರುವಂಥದ್ದು. ಆಪ್ಷನ್ ಎ ಸರಿಯಾದ ಉತ್ತರ, ಕ್ರಿಸ್ತಶಕ 601 ಆಗ್ತದೆ. ನೆಕ್ಸ್ಟ್ 1ನೇ ಕೀರ್ತಿವರ್ಮ ಕ್ರಿಸ್ತಶಕ 567ರಿಂದ 598ರವರೆಗೆ ಆಳ್ವಿಕೆ ಮಾಡಿರುವಂಥದ್ದು. 1ನೇ ಕೀರ್ತಿವರ್ಮನ ಸೈನಿಕ ದಿಗ್ವಿಜಯ ತಿಳಿಸುವ ಶಾಸನ ಯಾವುದು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಮಹಾಕೂಟ ಸ್ತಂಭ ಶಾಸನ ಸ್ನೇಹಿತರೆ. ಕೊಡಚಿಯ ತಾಮ್ರಪಟದಲ್ಲಿ ಈ 1ನೇ ಕೀರ್ತಿವರ್ಮನನ್ನ ಕತ್ತಿಯ ರಸ ಅಂತ ಉಲ್ಲೇಖಿಸಿರುವಂಥದ್ದು ಸ್ನೇಹಿತರೆ. ತಾಮ್ರಪಟ ಅಂತಂದ್ರೆ ಏನ್ರಿ? ತಾಮ್ರದ ತಗಡಿನ ಮೇಲೆ ಬರೆದಿರ್ತಕ್ಕಂಥದ್ದಕ್ಕೆ ನಾವು ತಾಮ್ರಪಟ ಅಂತ ಕರಿತೀವಿ. ಶಾಸನಗಳಂತ ಯಾವುದಕ್ಕೆ ಕರಿತೀವಿ? ಕಲ್ಲಿನ ಮೇಲೆ ಬರೆದಿರ್ತಕ್ಕಂಥದ್ದಕ್ಕೆ ನಾವು ಶಾಸನಗಳಂತ ಕರಿತೀವಿ. ಇದೇ ರೀತಿ ಕೊಡಚಿಯೊಳಗ ತಾಮ್ರಪಟದಲ್ಲಿ 1ನೇ ಕೀರ್ತಿವರ್ಮನನ್ನ ಕತ್ತಿಯ ಅರಸ ಅಂತ ಉಲ್ಲೇಖಿಸಿರುವಂಥದ್ದು. ಮಹಾಕೂಟ ಸ್ತಂಭ ಶಾಸನ ಇವನ ಸೈನಿಕ ದಿಗ್ವಿಜಯದ ಬಗ್ಗೆ ಮಾಹಿತಿ ನೀಡುತ್ತದೆ. ಐಹೊಳೆ ಶಿಲಾಶಾಸನವು ಇವನನ್ನ ನಳರ, ಮೌರ್ಯರ, ಕದಂಬರ ಕಾಳರಾತ್ರಿ ಅಂತ ವರ್ಣಿಸಿರುವಂಥದ್ದು ಸ್ನೇಹಿತರೆ. ಈತನನ್ನ ಶಾಸನಗಳಲ್ಲಿ ವಾತಾಪ್ಯ ಪ್ರಥಮ ವಿಧಾತ ಅಂತ ಉಲ್ಲೇಖಿಸಿರುವುದರಿಂದ ವಾತಾಪಿ ಅಥವಾ ಬಾದಾಮಿಯ ಸ್ಥಾಪಕರು ಈತನೇ ಅಂತ ತಿಳಿದು ಬರ್ತಾದ. ನೆಕ್ಸ್ಟ್ ಬಾದಾಮಿಯ ವೈಷ್ಣವ ಗುಹಾಲಯ ಆತನ ಆಡಳಿತದ 12ನೇ ವರ್ಷದಲ್ಲಿ ಮುಕ್ತಾಯಗೊಂಡಿರುವಂಥದ್ದು. ಮೋಸ್ಟ್ ಇಂಪಾರ್ಟೆಂಟ್ ರೀ. ಬಾದಾಮಿಯ ವೈಷ್ಣವ ಗುಹಾಲಯ 1ನೇ ಕೀರ್ತಿವರ್ಮನ ಆಡಳಿತದ 12ನೇ ವರ್ಷದಲ್ಲಿ ಮುಕ್ತಾಯಗೊಂಡಿರುವಂಥದ್ದು. ಈತನು ಸೇಂದ್ರಕ ವಂಶದ ದೊರೆ ಶ್ರೀವಲ್ಲಭ ಸೇನಾನಂದ ಎಂಬುವವನ ಸಹೋದರಿಯನ್ನ ವಿವಾಹವಾಗಿರುವಂಥದ್ದು, ಅಂದ್ರೆ ಮದುವೆಯಾಗಿರುವಂಥದ್ದು. ಈತನಿಗೆ ಇಮ್ಮಡಿ ಪುಲಕೇಶಿ, ವಿಷ್ಣುವರ್ಧನ, ಧಾರಾಶ್ರಯ ಜಯಸಿಂಹ ಮತ್ತು ಬುದ್ಧವರಸ ಅಂತ 4 ಪುತ್ರರಿರುವಂಥದ್ದು ಸ್ನೇಹಿತರೆ. ಬಳ್ಳಾರಿಯ ನಳರು, ಶಿವಮೊಗ್ಗದ ಸೇಂದ್ರಕರು, ಕೊಂಕಣದ ಮೌರ್ಯರು, ಬನವಾಸಿಯ ಕದಂಬರು ಇವನಿಂದ ಸೋತಿರ್ತಕ್ಕಂಥದ್ದು. ಈತನಿಗೆ ಪುರೂರಣ ಪರಾಕ್ರಮ, ಸತ್ಯಾಶ್ರಯ, ಮಹಾರಾಜ ಅಂತನ್ನೋ ಬಿರುದುಗಳು ಇರುವಂಥದ್ದು ಸ್ನೇಹಿತರೆ. ನೆಕ್ಸ್ಟ್ ಮಂಗಳೇಶ ಕ್ರಿಸ್ತಶಕ 598ರಿಂದ 608ರವರೆಗೆ ಆಳ್ವಿಕೆ ಮಾಡಿರುವಂಥದ್ದು. 14ನೇ ಪ್ರಶ್ನೆ. ಮಂಗಳೇಶನ ಅಧಿಕಾರಾವಧಿಗೆ ಸಂಬಂಧಿಸಿದ ಬಾದಾಮಿಯಲ್ಲಿರುವ ಗುಹಾಂತರ ದೇವಾಲಯ ಯಾವ ಧರ್ಮಕ್ಕೆ ಮೀಸಲಾಗಿದೆ ಅಂತ ಪ್ರಶ್ನೆ ಕೇಳಿರುವಂಥದ್ದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ನೇಹಿತರೆ, ವಿಷ್ಣು. ಮಂಗಳೇಶನ ಅಧಿಕಾರಾವಧಿಗೆ ಸಂಬಂಧಿಸಿದ ಬಾದಾಮಿಯಲ್ಲಿರುವ ಗುಹಾಂತರ ದೇವಾಲಯ ವಿಷ್ಣು ಧರ್ಮಕ್ಕೆ ಮೀಸಲಿರುವಂಥದ್ದು ಸ್ನೇಹಿತರೆ. ಕೀರ್ತಿವರ್ಮ ಮತ್ತು ಮಂಗಳೇಶ 1ನೇ ಪುಲಕೇಶಿಯ ಮಕ್ಕಳ್ರಿ. ಇವರು 1ನೇ ಪುಲಕೇಶಿ ಮಕ್ಕಳೇವ್ರು. ಯಾರ್ರಿ 1ನೇ ಪುಲಕೇಶಿ ಮಕ್ಕಳು? ಮಂಗಳೇಶ, ಕೀರ್ತಿವರ್ಮ. ಕೀರ್ತಿವರ್ಮ ಹಿರಿ ಮಗನಾಗಿದ್ದ, ಹಾಗಾಗಿ ಇವನಿಗೆ ಅಧಿಕಾರ ಸಿಗ್ತದ. ಈ ಕೀರ್ತಿವರ್ಮನ ನಂತರ ಆ್ಯಕ್ಚುಲಿ ಇಮ್ಮಡಿ ಪುಲಕೇಶಿ ಅಧಿಕಾರಕ್ಕೆ ಬರಬೇಕಾಗಿತ್ತು. ಯಾಕಂದ್ರೆ ಕೀರ್ತಿವರ್ಮನ ಮಗ ಇಮ್ಮಡಿ ಪುಲಕೇಶಿ ಅಧಿಕಾರಕ್ಕೆ ಬರಬೇಕಾಗಿತ್ತು. ಆದರೆ ಇಮ್ಮಡಿ ಪುಲಕೇಶಿ ಅಪ್ರಾಪ್ತ ವಯಸ್ಕನಾಗಿದ್ದ, ಹಾಗಾಗಿ ಈತ ಅಧಿಕಾರಕ್ಕೆ ಬರಲಿಲ್ಲ. ಈತನ ಬದಲಾಗಿ ಮಂಗಳೇಶ ಅಧಿಕಾರಕ್ಕೆ ಬರ್ತಾನ. ಮಂಗಳೇಶ ಯಾರ್ರಿ? ಮಂಗಳೇಶ ಇಮ್ಮಡಿ ಪುಲಕೇಶಿಯ ಚಿಕ್ಕಪ್ಪ ಸ್ನೇಹಿತರೆ, ಕಾಕ ಅಂತೀವಿ ನಾವು, ಚಿಕ್ಕಪ್ಪ ಸ್ನೇಹಿತರೆ. 1ನೇ ಪುಲಕೇಶಿಯ ಮೊಮ್ಮಗನೇ ಇಮ್ಮಡಿ ಪುಲಕೇಶಿ ಸ್ನೇಹಿತರೆ. ಓಕೆ. ಕೀರ್ತಿವರ್ಮನ ತಮ್ಮ ಈ ಮಂಗಳೇಶ. ಇಮ್ಮಡಿ ಪುಲಕೇಶಿ ಅಪ್ರಾಪ್ತ ವಯಸ್ಕನಾಗಿದ್ದರಿಂದ ಮಂಗಳೇಶ ಅಧಿಕಾರಕ್ಕೆ ಬರ್ತಾನ. ಇವನನ್ನ ಚಾಲುಕ್ಯ ಕಲೆಯ ಪಿತಾಮಹ ಅಂತ ಕರೀತಾರ. ಮಂಗಳೇಶನನ್ನ ಚಾಲುಕ್ಯ ಕಲೆಯ ಪಿತಾಮಹ ಅಂತ ಕರೀತಾರ. ಕ್ರಿಸ್ತಶಕ 602ರಲ್ಲಿ ಕಳಚೂರ್ಯರ ಅರಸ ಬುದ್ಧರಾಜನನ್ನ ಸೋಲಿಸಿ ಗುಜರಾತ್ ಮತ್ತು ಖಾಂದೇಶಗಳನ್ನು ಗೆದ್ದು ಉತ್ತರದಲ್ಲಿ ಮಹಾನದಿಯವರೆಗೆ ರಾಜ್ಯವನ್ನ ವಿಸ್ತರಿಸ್ತಾನ. ಸತತ 18 ಯುದ್ಧಗಳಲ್ಲಿ ಜಯಶಾಲಿ ವೀರನಾದ ರತ್ನಗಿರಿ ಸಮೀಪ ರೇವತಿ ದ್ವೀಪದ ದೊರೆ ಸ್ವಾಮಿ ರಾಜನನ್ನು ಕೂಡ ಮಂಗಳೇಶ ಸೋಲಿಸ್ತಾನ್ರಿ.
ಈ ಸ್ವಾಮಿ ರಾಜ ಸತತ 18 ಯುದ್ಧಗಳಲ್ಲಿ ಜಯಶಾಲಿಯಾಗಿದ್ದ, ಅಂಥ ಜಯಶಾಲಿಯಾಗಿದ್ದ ರಾಜನನ್ನ ಈ ಮಂಗಳೇಶ ಸೋಲಿಸ್ತಾನೆ ಸ್ನೇಹಿತರೆ. ನೆಕ್ಸ್ಟ್, ಬಾದಾಮಿಯ ಬೆಟ್ಟದಲ್ಲಿ ವೈಷ್ಣವ ಗುಹಾ ದೇವಾಲಯವನ್ನು ನಿರ್ಮಿಸ್ತಾನೆ. ಮೋಸ್ಟ್ ಇಂಪಾರ್ಟೆಂಟ್ ರೀ, ಬಾದಾಮಿಯ ಬೆಟ್ಟದಲ್ಲಿ ಮಂಗಳೇಶ ವೈಷ್ಣವ ಗುಹಾ ದೇವಾಲಯವೊಂದನ್ನು ನಿರ್ಮಿಸಿರುವಂಥದ್ದು. ಇವನು ಮಹಾಕೂಟ ಸ್ತಂಭ ಶಾಸನ ಹೊರಡಿಸಿರುವಂಥದ್ದು. ಈತನಿಗೆ ರಣವಿಕ್ರಾಂತ, ಉರುರಣ ವಿಕ್ರಾಂತ, ಪೃಥ್ವಿವಲ್ಲಭ, ತ್ರಿಪೃಥ್ವಿವಲ್ಲಭೇಂದ್ರ ಅಂತ ಬಿರುದುಗಳು ಇರುವಂಥದ್ದು ಸ್ನೇಹಿತರೆ. ಕೊನೆಗಾಲದಲ್ಲಿ ಕೀರ್ತಿವರ್ಮನ ಮಗನಾದ ಪುಲಕೇಶಿಗೆ ರಾಜ್ಯವನ್ನ ಬಿಟ್ಟುಕೊಡದೆ ತನ್ನ ಮಗನನ್ನೇ ಮುಂದಿನ ಉತ್ತರಾಧಿಕಾರಿಯನ್ನಾಗಿ ಮಾಡಬಯಸಿದ. ಮಂಗಳೇಶ ಆ್ಯಕ್ಚುಲಿ ಇಮ್ಮಡಿ ಪುಲಕೇಶಿಗೆ ರಾಜ್ಯವನ್ನು ಬಿಟ್ಟುಕೊಡಬೇಕಾಗಿತ್ತು. ಆದರೆ ಈತ ಇಮ್ಮಡಿ ಪುಲಕೇಶಿಯ ಬದಲಿಗೆ ತನ್ನ ಮಗನನ್ನೇ ಮುಂದಿನ ಉತ್ತರಾಧಿಕಾರಿಯನ್ನಾಗಿ ಮಾಡಬೇಕು ಅಂತ ಬಯಸಿದ್ದ ಸ್ನೇಹಿತರೆ. ಇದರಿಂದ ಇಮ್ಮಡಿ ಪುಲಕೇಶಿಗೆ ಸಿಟ್ಟು ಬರ್ತದೆ. ಇಮ್ಮಡಿ ಪುಲಕೇಶಿ ತನ್ನ ರಾಜ್ಯದ ಹೊರಗಿನವರ ಬೆಂಬಲದಿಂದ ಕ್ರಿಸ್ತಶಕ 610ರಲ್ಲಿ ಮಂಗಳೇಶನ ಮೇಲೆ ಯುದ್ಧ ಮಾಡ್ತಾನೆ. ಯುದ್ಧ ಮಾಡಿ ಆತನನ್ನು ಕೊಂದು ತಾನೇ ಸಿಂಹಾಸನವನ್ನು ಅಲಂಕರಿಸ್ತಾನೆ. ಚಿಕ್ಕಪ್ಪನನ್ನು ಕೊಂದು ತಾ ಸಿಂಹಾಸನವನ್ನು ಅಲಂಕರಿಸ್ತಾನೆ ಸ್ನೇಹಿತರೆ. ನೆಕ್ಸ್ಟ್, ಇಮ್ಮಡಿ ಪುಲಕೇಶಿ ಎಕ್ಸಾಮಿನೇಷನ್ ದೃಷ್ಟಿಯಿಂದಲೂ ಕೂಡ, ಆಮೇಲೆ ಈ ಚಾಪ್ಟರ್ನ ದೃಷ್ಟಿಯಿಂದಲೂ ಕೂಡ ಈತ ಮಹತ್ವದ ವ್ಯಕ್ತಿ. ಯಾರು? ಇಮ್ಮಡಿ ಪುಲಕೇಶಿ. ಈತ ಕ್ರಿಸ್ತಶಕ 610ರಿಂದ 642ರವರೆಗೆ ಆಳ್ವಿಕೆ ಮಾಡಿರುವಂಥದ್ದು. ಈತನಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳು 15ನೇ ಪ್ರಶ್ನೆ, ಹರ್ಷನಿಗಿಂತ 2ನೇ ಪುಲಕೇಶಿ ಹೆಚ್ಚಿನ ಸೇನಾ ಸಾಮರ್ಥ್ಯಕ್ಕೆ ಸಾಕ್ಷಿ ಎಂದು ಕೆಳಕಂಡ ಯಾವುದರಲ್ಲಿ ಸಿಗ್ತದ ಅಂತ ಪ್ರಶ್ನೆ ಕೇಳಿರುವಂಥದ್ದು. ಸರಿಯಾದ ಉತ್ತರ ಆಪ್ಷನ್ ಸಿ ಸ್ನೇಹಿತರೆ. ಐಹೊಳೆ ಶಾಸನ ಅಂದರೆ ಐಹೊಳೆ ಪ್ರಶಸ್ತಿ ಅಂದರೆ ಐಹೊಳೆ ಶಾಸನ ಹಾಗೂ ಚೀನಿಯರ ವೃತ್ತಾಂತಗಳಿಂದ ತಿಳಿದು ಬರ್ತದೆ. ನೆಕ್ಸ್ಟ್ 16ನೇ ಪ್ರಶ್ನೆ, ಕೆಳಗಿನ ಯಾವ ಶಾಸನವು ಚಾಲುಕ್ಯ ರಾಜ 2ನೇ ಪುಲಕೇಶಿಗೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ ಸ್ನೇಹಿತರೆ, ಐಹೊಳೆ ಶಾಸನ ಅಥವಾ ಐಹೊಳೆ ಪ್ರಶಸ್ತಿ. ಇಮ್ಮಡಿ ಪುಲಕೇಶಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿ ನೋಡೋಣ್ರಿ. ಓಕೆ ರೀ. ಈತ ಕೀರ್ತಿವರ್ಮನ ಮಗ ರೀ. ಇಮ್ಮಡಿ ಪುಲಕೇಶಿ ಕೀರ್ತಿವರ್ಮನ ಮಗ, ಚಾಲುಕ್ಯ ವಂಶದ ಶ್ರೇಷ್ಠ ಅರಸ ಅಥವಾ ಪ್ರಸಿದ್ಧ ಅರಸ ಸ್ನೇಹಿತರೆ. ಈತನ ಮೂಲ ಹೆಸರು ಎರೆಯಪ್ಪ. ಇಮ್ಮಡಿ ಪುಲಕೇಶಿಯ ಮೂಲ ಹೆಸರು ಎರೆಯಪ್ಪ. ಇಮ್ಮಡಿ ಪುಲಕೇಶಿ ಪ್ರಾಪ್ತ ವಯಸ್ಸಿಗೆ ಬಂದರೂ ಕೂಡ ಮಂಗಳೇಶ ಅಧಿಕಾರವನ್ನು ಇಮ್ಮಡಿ ಪುಲಕೇಶಿಗೆ ಹಸ್ತಾಂತರ ಮಾಡದೆ ತನ್ನ ಮಗನನ್ನು ಅಧಿಕಾರಕ್ಕೆ ತರುವ ಪ್ರಯತ್ನ ಮಾಡಿದ್ದ. ಇದರಿಂದ ಸಿಟ್ಟಿಗೆದ್ದ ಇಮ್ಮಡಿ ಪುಲಕೇಶಿ ಮಂಗಳೇಶನನ್ನು ಕ್ರಿಸ್ತಶಕ 610ರಲ್ಲಿ ಎಳಪಟ್ಟು ಸಿಂಬಿಗೆ, ಮೋಸ್ಟ್ ಇಂಪಾರ್ಟೆಂಟ್, ಎಳಪಟ್ಟು ಸಿಂಬಿಗೆ ಅಂತನ್ನೋ ಒಂದು ಯುದ್ಧದಲ್ಲಿ ಸೋಲಿಸಿ ಆತನನ್ನು ಕೊಂದು ಸಿಂಹಾಸನವನ್ನು ಏರ್ತಾನೆ. ಇವನ ಸಾಮ್ರಾಜ್ಯವು ದಕ್ಷಿಣದಲ್ಲಿ ಕಾವೇರಿ ನದಿಯಿಂದ ಉತ್ತರದ ನರ್ಮದಾ ನದಿಯವರೆಗೆ, ಅದೇ ರೀತಿ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರದಿಂದ ಪೂರ್ವದಲ್ಲಿ ಬಂಗಾಳ ಕೊಲ್ಲಿಯವರೆಗೆ ಹಬ್ಬಿತ್ತು ಸ್ನೇಹಿತರೆ. ಈತನಿಗೆ ದಕ್ಷಿಣ ಪತೇಶ್ವರ, ತ್ರಿಸಾಗರಗಳಿಂದಾವೃತವಾದ ಪ್ರದೇಶದ ಅಧಿಪತಿ, ಅಂದರೆ 3 ಸಾಗರಗಳಿಂದ ಆವೃತವಾದ ಪ್ರದೇಶ ಇವನ ಆಳ್ವಿಕೆಗೊಳಗಿತ್ತು. ಹಾಗಾಗಿ ಈತನಿಗೆ ತ್ರಿಸಾಗರಗಳಿಂದಾವೃತವಾದ ಪ್ರದೇಶದ ಅಧಿಪತಿ ಅಂತಲೂ ಕೂಡ ಒಂದು ಬೆರೆದಿತ್ತು. ನೆಕ್ಸ್ಟ್, ಸತ್ಯಾಶ್ರಯ, ಮಹಾರಾಜಾಧಿರಾಜ, ಪರಮೇಶ್ವರ, ಪೃಥ್ವಿವಲ್ಲಭ ಅಂತನೋ ಬಿರುದುಗಳಿದ್ದವು ಸ್ನೇಹಿತರೆ. ಇವಿಷ್ಟು ಬಿರುದುಗಳು ಇಮ್ಮಡಿ ಪುಲಕೇಶಿಗಿದ್ದು. ನೆಕ್ಸ್ಟ್, ಈತನ ಮಿಲಿಟರಿ ಸಾಧನೆಗಳು ನೋಡೋಣ ಸ್ನೇಹಿತರೆ. ಸೈನಿಕ ಸಾಧನೆಗಳ ಬಗ್ಗೆ ನೋಡೋದಾದ್ರೆ, ಪುಲಕೇಶಿಯು ಮಂಗಳೇಶನೊಡನೆ ಅಂತಕಲದಲ್ಲಿ ತೊಡಗಿದಾಗ ರಾಷ್ಟ್ರಕೂಟರ ನಾಯಕರಾದ ಅಪ್ಪಾಯಿಕ ಮತ್ತು ಗೋವಿಂದರು ಚಾಲುಕ್ಯ ಪ್ರದೇಶಗಳ ಮೇಲೆ ದಾಳಿ ಮಾಡ್ತಾನೆ. ಈ ಇಬ್ಬರನ್ನ ಇಮ್ಮಡಿ ಪುಲಕೇಶಿ ಭೀಮಾ ನದಿ ತೀರದಲ್ಲಿ ಸೋಲಿಸ್ತಾನೆ. ಅದರೊಳಗೆ ಅಪ್ಪಾಯಿಕ ಅಂತನ್ನವ ಭಯಗೊಂಡು ಯುದ್ಧ ಭೂಮಿಯಿಂದ ಓಡಿ ಹೋಗ್ತಾನ. ಗೋವಿಂದ ಪುಲಕೇಶಿಗೆ ಶರಣಾಗ್ತಾನೆ. ನಂತರ ಕದಂಬ ರಾಜಧಾನಿಯಾದ ಬನವಾಸಿಯನ್ನ ಗೆದ್ದುಕೊಳ್ತಾನೆ ಸ್ನೇಹಿತರೆ, ಅಂದರೆ ವಶಪಡಿಸಿಕೊಳ್ತಾನೆ. ಕೊಂಕಣದ ಮೌರ್ಯರನ್ನ, ದಕ್ಷಿಣ ಕನ್ನಡದ ಅಳುಪರನ್ನ ಮತ್ತು ತಲಕಾಡಿನ ಗಂಗರನ್ನ, ಇವಿಷ್ಟು ರಾಜ ಮನೆತನಗಳನ್ನು ಸೋಲಿಸ್ತಾನೆ. ಉತ್ತರದಲ್ಲಿ ಲಾಟ ಅಂದರೆ ಗುಜರಾತಿನ ಲಾಟ, ಮಾಳ್ವ, ಗುರ್ಜರ ದೊರೆಗಳನ್ನು ಸೋಲಿಸ್ತಾನೆ. ಗುಜರಾತ್ ಪ್ರಾಂತ್ಯವನ್ನು ವಶಪಡಿಸಿಕೊಂಡು ಗುಜರಾತ್ ಪ್ರಾಂತ್ಯಕ್ಕೆ ತನ್ನ ಸಹೋದರ 2ನೇ ಜಯಸಿಂಹನನ್ನು
ಅಧಿಕಾರಿಯನ್ನಾಗಿ ಅಂದ್ರೆ ರಾಜನನ್ನಾಗಿ ನೇಮಕ ಮಾಡ್ತಾನೆ. ಮುಂದೆ ಇದೇ ಗುಜರಾತ್ ಚಾಲುಕ್ಯರು ಅಂತ ಕೆಲವು ವರ್ಷಗಳ ಕಾಲ ಆಳ್ವಿಕೆ ಮಾಡ್ತದ್ರಿ. ನಂತರ ಪೂರ್ವ ಪ್ರಾಂತ್ಯದ ಕಡೆ ದಂಡಯಾತ್ರೆ ಮಾಡ್ತಾನ. ಇಲ್ಲಿ ವಿಷ್ಣು ಕುಂಡಿರ ಅಂತನ್ನವ ರಾಜನನ್ನ ಸೋಲಿಸಿ ವೆಂಗಿ ಮಂಡಲವನ್ನು ವಶಪಡಿಸಿಕೊಳ್ತಾನ. ಆಂಧ್ರ ಪ್ರದೇಶದ ವೆಂಗಿ ಮಂಡಲವನ್ನು ವಶಪಡಿಸಿಕೊಳ್ತಾನ. ಈ ವೆಂಗಿ ಪ್ರಾಂತ್ಯಕ್ಕೆ ಇನ್ನೊಬ್ಬ ತಮ್ಮನಾಗಿರ್ತಕ್ಕಂಥ ಕುಬ್ಜ ವಿಷ್ಣುವರ್ಧನನನ್ನ ಅರಸನನ್ನಾಗಿ ನೇಮಕ ಮಾಡ್ತಾನ. ಅರಸನನ್ನಾಗಿ ನೇಮಕ ಮಾಡುವ ಮೂಲಕ ಆಂಧ್ರದಲ್ಲಿ ಮುಂದೆ ವೆಂಗಿಯ ಚಾಲುಕ್ಯರು ಅಂತಲೇ 5 ಶತಮಾನಗಳ ಕಾಲ ಆಳ್ವಿಕೆ ನಡೆಸ್ತಾರೆ. ಈ ವೆಂಗಿಯ ಚಾಲುಕ್ಯರನ್ನ ಪೂರ್ವ ಚಾಲುಕ್ಯರು ಅಂತಲೂ ಕೂಡ ಕರೀತಾರೆ. ಇಮ್ಮಡಿ ಪುಲಕೇಶಿ ಗೆದ್ದು ಕೊಟ್ಟಿರ್ತಕ್ಕಂಥ ಪ್ರದೇಶಗಳಿಗೆ ಒಬ್ಬೊಬ್ಬ ತಮ್ಮರನ್ನ ನೇಮಕ ಮಾಡುವ ಮೂಲಕ ಚಾಲುಕ್ಯ ವಂಶ ಅಲ್ಲಿಯೂ ಕೂಡ ಹಲವಾರು ಶತಮಾನಗಳ ಕಾಲವರೆಗೆ ಆಳ್ವಿಕೆ ಮುಂದುವರಿಸ್ತಾರೆ. ನೆಕ್ಸ್ಟ್ ಪುಲಕೇಶಿಯು ಕಂಚಿಯ ಮೇಲೆ ದಾಳಿ ಮಾಡ್ತಾನ. ಕಂಚಿಯ ಮೇಲೆ ದಾಳಿ ಮಾಡಿ, ಕಂಚಿ ಯಾರ್ದು ಗೊತ್ತ್ರಿ? ಪಲ್ಲವರ ರಾಜಧಾನಿ ರೀ. ಓಕೆ ರೀ. ಪಲ್ಲವರ ದೊರೆ 1ನೇ ಮಹೇಂದ್ರ ವರ್ಮನನ್ನ ಪೊಲ್ಲಿಲೂರು ಅಂತನ್ನೋ ಯುದ್ಧದಲ್ಲಿ ಸೋಲಿಸ್ತಾನ. ಅವನು ಹಲವು ದಿನಗಳ ಕಾಲ ಕಂಚಿಯಲ್ಲಿ ಬೀಡು ಬಿಟ್ಟು ದೇವಾಲಯಗಳಲ್ಲಿ ಪೂಜೆ ಸಲ್ಲಿಸಿದನು. ಪುಲಕೇಶಿಯ ಈ ದಾಳಿಯಿಂದಾಗಿ ಪಲ್ಲವ ಮತ್ತು ಚಾಲುಕ್ಯ 2 ರಾಜಮನೆತನಗಳ ಸಂಘರ್ಷಕ್ಕೆ ನಾಂದಿಯಾಗಿರುವಂಥದ್ದು. ಇಲ್ಲಿಂದಲೇ ಪಲ್ಲವ ಮತ್ತು ಚಾಲುಕ್ಯ ರಾಜಮನೆತನಗಳ ಜಗಳ ಪ್ರಾರಂಭವಾಗ್ತದ್ರಿ. ನಂತರ ಚೋಳ ಮತ್ತು ಚೇರರ ದೊರೆಗಳನ್ನು ಸೋಲಿಸ್ತಾನ. ಅವರಿಂದ ಕಪ್ಪ ಕಾಣಿಕೆಯನ್ನು ಪಡೆದು ಪುನಃ ರಾಜಧಾನಿಗೆ ಮರಳುತ್ತಾನೆ. ನೆಕ್ಸ್ಟ್ ಹರ್ಷವರ್ಧನನೊಡನೆ ಯುದ್ಧ. ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ ಇದು. ಹರ್ಷವರ್ಧನ ಅಂತನ್ನೋ ಸಾಮಾನ್ಯ ಅರಸ ಅಲ್ರಿ. ಉತ್ತರ ಭಾರತದ ಬಹುಭಾಗಗಳ ಈತನ ಆಳ್ವಿಕೆಯ ಅಧೀನದೊಳಗಿದ್ದು. ಹರ್ಷವರ್ಧನ ಸೈನ್ಯ ಸಮೇತವಾಗಿ ಕನೌಜ್ನಿಂದ ಹೊರಟು ನರ್ಮದಾ ನದಿ ತೀರದಲ್ಲಿ ಬೀಡು ಬಿಡುತ್ತಾನ. ಇಮ್ಮಡಿ ಪುಲಕೇಶಿಯು ಉತ್ತರ ಪತೇಶ್ವರ ಅಂತಾನೆ ಪ್ರಸಿದ್ಧನಾಗಿರುವಂಥ ಹರ್ಷವರ್ಧನನನ್ನ ಎದುರಿಸಲಕ್ಕ ಸಿದ್ಧನಾಗ್ತಾನ. ಇವರಿಬ್ಬರ ನಡುವೆ ಕ್ರಿಸ್ತಶಕ 634ರಲ್ಲಿ ಭೀಕರವಾದ ಯುದ್ಧ ಸಂಭವಿಸ್ತದ್ರಿ. ಈ ಯುದ್ಧದಲ್ಲಿ ಹರ್ಷವರ್ಧನ ಸೋಲ್ತಾನ. ಅಂದ್ರೆ ಇಮ್ಮಡಿ ಪುಲಕೇಶಿ ಗೆಲ್ತಾನ. ಗೆಲುವು ಪಡೆದ ಇಮ್ಮಡಿ ಪುಲಕೇಶಿ ಪರಮೇಶ್ವರ ಅಂತನ್ನೋ ಬಿರುದನ್ನು ಧರಿಸ್ತಾನ. ಅಂದ್ರೆ ಬಿರುದನ್ನು ಪಡ್ಕೊಳ್ತಾನ. ಐಹೊಳೆ ಶಾಸನ ಹರ್ಷವರ್ಧನನ ಸೋಲನ್ನ ಆಮೇಲೆ ಪುಲಕೇಶಿಯ ವಿಜಯದ ಮಾಹಿತಿಯನ್ನ ತಿಳಿಸ್ತದ್ರಿ. ಯಾವ್ದ್ರಿ? ಈ ಐಹೊಳೆ ಶಾಸನ. ಪುಲಕೇಶಿಯು ಹರ್ಷವರ್ಧನನನ್ನ ಸೋಲಿಸಿದುದರ ಬಗ್ಗೆ ಹುಯಾನ್ ಸ್ತ್ಯಾಂಗ್ ತನ್ನ ಗ್ರಂಥದಲ್ಲಿ ಉಲ್ಲೇಖಿಸ್ತಿರುವಂಥದ್ದು ಸ್ನೇಹಿತರೆ. ಏನಂತ ಉಲ್ಲೇಖಿಸ್ತಿರ್ತಾನ ಗೊತ್ತ್ರಿ? ಉತ್ತರ ಪತೇಶ್ವರ ಹರ್ಷನು ಯುದ್ಧದಲ್ಲಿ ಸೋತು ಹರ್ಷವನ್ನು ಕಳೆದುಕೊಂಡನು ಅಂತ ಉಲ್ಲೇಖಿಸಿರುವಂಥದ್ದು ರೀ ಸ್ನೇಹಿತರೆ. ಈ ರೀತಿಯಾಗಿ ಹುಯಾನ್ ಸ್ತ್ಯಾಂಗ್ ತನ್ನ ಗ್ರಂಥದಲ್ಲಿ ಉಲ್ಲೇಖಿಸಿರುವಂಥದ್ದು. ನಂತರ ಇವರಿಬ್ಬರು ಒಳ್ಳೆ ಫ್ರೆಂಡ್ಸ್ ಆಗ್ತಾರೆ ಸ್ನೇಹಿತರೆ. ಒಳ್ಳೆ ಫ್ರೆಂಡ್ಸ್ ಆಗಿ ನರ್ಮದಾ ನದಿ ಇವರಿಬ್ಬರ ಸಾಮ್ರಾಜ್ಯದ ಗಡಿ ಆಗ್ತದೆ. ನೋಡಪ್ಪ, ನರ್ಮದಾ ನದಿಯಿಂದ ದಾಟಿ ನಾನು ಆ ಕಡೆ ಬರುವುದಿಲ್ಲ, ನರ್ಮದಾ ನದಿಯಿಂದ ದಾಟಿ ನೀನು ಈ ಕಡೆ ಬರಂಗಿಲ್ಲ ಅಂತ ಮಾತುಕತೆ ಆಡಿ ಒಳ್ಳೆ ಫ್ರೆಂಡ್ಸ್ ಆಗಿ ಸಾಮ್ರಾಜ್ಯವನ್ನು ಆಳ್ವಿಕೆ ತಮ್ಮ ಪಾಡಿಗೆ ತಾವು ಸ್ಟಾರ್ಟ್ ಮಾಡ್ತಾರೆ. ನಂತರ ಇವರಿಬ್ಬರು ಒಳ್ಳೆ ಫ್ರೆಂಡ್ಸ್ ಆಗ್ತಾರೆ ಸ್ನೇಹಿತರೆ. ಫ್ರೆಂಡ್ಸ್ ಆಗಿ ನರ್ಮದಾ ನದಿ ಇವರಿಬ್ಬರ ಸಾಮ್ರಾಜ್ಯಗಳ ಗಡಿ ಆಗ್ತದೆ. ದಂಡಯಾತ್ರೆ ಮುಂದುವರಿಸ್ತಾನ. ಮಾಹಿತಿ ಗೊತ್ತಾಗಿರ್ತಕ್ಕಂಥ ದಕ್ಷಿಣದ ಕೋಸಲ ಮತ್ತು ಕಳಿಂಗ ದೊರೆಗಳ ಇಮ್ಮಡಿ ಪುಲಕೇಶಿಗೆ ಶರಣಾಗ್ತಾರ. ಆಮೇಲೆ ಇಷ್ಟಪುರವನ್ನು ಗೆದ್ದುಕೊಳ್ತಾನ. ಇಮ್ಮಡಿ ಪುಲಕೇಶಿಯ ಸಾಧನೆಗಳ ಬಗ್ಗೆ ತಿಳಿಯಕ್ಕ ಆತನೇ ಕೆತ್ತಿಸಿರ್ತಕ್ಕಂಥ ಐಹೊಳೆ ಶಾಸನ, ಆಮೇಲೆ ಆತನ ಆಡಳಿತದ ಅವಧಿಯಲ್ಲಿ ರಾಜಧಾನಿಗೆ ಭೇಟಿ ಕೊಟ್ಟಿದ್ದ ಹುಯಾನ್ ಸ್ತ್ಯಾಂಗನ ಬರವಣಿಗೆಗಳ ಸಹಾಯಕವಾಗ್ತವು. ಐಹೊಳೆ ಶಾಸನ ಎಲ್ಲಾದ್ರೆ ಐಹೊಳೆಯ ಮೆಗುತಿ ಜಿನಾಲಯದ ಗೋಡೆಯ ಮೇಲದ. ಈ ಶಾಸನದ ಕರ್ತೃ ಯಾರು? ರವಿಕೀರ್ತಿ ಅಂತ ಅನ್ನಾತ. ಈತ 643ರಲ್ಲಿ ಸಂಸ್ಕೃತ ಭಾಷೆಯೊಳಗ ಈ ಶಾಸನ ಕೆತ್ತಿರುವಂಥದ್ದು. ಈ ಶಾಸನದೊಳಗೆ 16 ಸಾಲುಗಳು ಕಂಡು ಬರ್ತಾವ. 16 ಸಾಲುಗಳಲ್ಲಿ ಕಾಳಿದಾಸನ ಹೆಸರೂ ಸಹ ಉಲ್ಲೇಖಿಸಿರುವಂಥದ್ದು. ಈ ಶಾಸನದಲ್ಲಿ ಕಾಳಿದಾಸನ ಹೆಸರೂ ಸಹ ಕಂಡು ಬಂದಿರುವಂಥದ್ದು. ರವಿಕೀರ್ತಿ ಇಮ್ಮಡಿ ಪುಲಕೇಶಿಯ ಆಸ್ಥಾನದ ಕವಿ,
ದಂಡನಾಯಕ ಮತ್ತು ಮಹಾನ್ ಸಂಧಿ ವಿಗ್ರಹಿಯಾಗಿದ್ದ. ಹುಯಾನ್ ಸ್ತಾಂಗ್ ಕ್ರಿಸ್ತಶಕ 641 ಅವಧಿಯಲ್ಲಿ ಇಮ್ಮಡಿ ಪುಲಕೇಶಿ ಆಸ್ಥಾನಕ್ಕೆ ಭೇಟಿ ನೀಡಿದ್ದ. ಇದನ್ನು ತನ್ನ ಕೃತಿ ಸಿಯುಕೆಯಲ್ಲಿ ಉಲ್ಲೇಖಿಸಿರುವಂಥದ್ದು. ಹುಯಾನ್ ಸ್ತಾಂಗನು ಪುಲಕೇಶಿಯನ್ನು ಅತ್ಯಂತ ಪರಾಕ್ರಮಿ ಸಾಮ್ರಾಟ ಅಂತ ಕರೆದಿರುವಂಥದ್ದು ಸ್ನೇಹಿತರೆ. ಹುಯಾನ್ ಸ್ತಾಂಗ್ ಇಮ್ಮಡಿ ಪುಲಕೇಶಿಯ ಬಗ್ಗೆ ತನ್ನ ಕೃತಿಯೊಳಗೆ ಕೆಲವು ಮಾಹಿತಿಗಳನ್ನು ಉಲ್ಲೇಖಿಸಿರುವಂಥದ್ದು. ಏನು ಮಾಹಿತಿ ಉಲ್ಲೇಖಿಸಾನ ಅಂತ ನೋಡೋದಾದ್ರೆ, ದೊರೆಯು ನ್ಯಾಯವಾದಿ ಹಾಗೂ ಕರುಣಾಮಯಿಯಾಗಿದ್ದನು. ಸೈನ್ಯವು ಶಿಸ್ತಿನಿಂದ ಕೂಡಿತ್ತು. ಸೈನಿಕರು ಮರಣಕ್ಕೆ ಹೆದರದೆ ಕಾದಾಡುವ ಯೋಧರಾಗಿದ್ದರು. ಪ್ರಜೆಗಳು ಸತ್ಯಪ್ರಿಯರಾಗಿದ್ದರು. ಸಂತೋಷ ಚಿತ್ತರು, ಸ್ವಾಭಿಮಾನಿಗಳು, ಸಂಪದ್ಭರಿತರು, ಗೌರವ ಪ್ರಿಯರು ಮತ್ತು ರಾಜನಿಷ್ಠರಾಗಿದ್ದರು. ರಾಜನಲ್ಲಿ ಅತ್ಯಂತ ಗೌರವ, ಅಂತೆಯೇ ರಾಜನಿಗೆ ಪ್ರಜೆಗಳಲ್ಲಿ ಅಪಾರ ಪ್ರೀತಿ ಇದ್ದಿತು ಅಂತ ತನ್ನ ಕೃತಿಯಲ್ಲಿ ಬರೆದುಕೊಂಡಿರುವಂಥದ್ದು ಸ್ನೇಹಿತರೆ. ಈತನ ಸಾಮ್ರಾಜ್ಯ ಉತ್ತರದಲ್ಲಿ ನರ್ಮದಾ ನದಿ, ದಕ್ಷಿಣದಲ್ಲಿ ಮೈಸೂರಲ್ಲ ಸ್ನೇಹಿತರೆ, ಇದು ಕಾವೇರಿ ನದಿ, ದಕ್ಷಿಣದಲ್ಲಿ ಕಾವೇರಿ, ಪೂರ್ವದಲ್ಲಿ ಬಂಗಾಳ ಕೊಲ್ಲಿ ಮತ್ತು ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರದವರೆಗೂ ವಿಸ್ತರಿಸಿತ್ತು ಸ್ನೇಹಿತರೆ. ಪುಲಿಕೇಶಿಯ ಕೀರ್ತಿಯು ಭಾರತದ ಹೊರಗೂ ಕೂಡ ವ್ಯಾಪಿಸಿತ್ತು. ಅವನು ಪರ್ಷಿಯಾ ದೇಶದ ರಾಜನಾದ ಖುಸ್ರುವಿನಲ್ಲಿಗೆ ನಿಯೋಗವೊಂದನ್ನು ಕಳುಹಿಸಿ ಅಮೂಲ್ಯ ವಸ್ತುಗಳನ್ನು ಮತ್ತು ಒಂದು ಉತ್ತಮ ಆನೆಯನ್ನು ಉಡುಗೊರೆಯನ್ನಾಗಿ ನೀಡಿದ್ದ. ಖುಸ್ರುವು ಒಂದು ಮಿತ್ರ ನಿಯೋಗವನ್ನು ಕೂಡ ಪುಲಿಕೇಶಿಯ ಆಸ್ಥಾನಕ್ಕೆ ಕಳುಹಿಸಿರುವಂಥದ್ದು. ಅಜಂತದ ಗುಹೆಯೊಂದರಲ್ಲಿ ಖುಸ್ರುವು ಮತ್ತು ಅವನ ರಾಣಿಯು ಪುಲಿಕೇಶಿಯ ರಾಯಭಾರಿಯನ್ನು ಸ್ವಾಗತಿಸುವ ವರ್ಣರಂಜಿತ ಭಿತ್ತಿ ಚಿತ್ರ ಇರುವಂಥದ್ದು ಸ್ನೇಹಿತರೆ. ಇಮ್ಮಡಿ ಪುಲಿಕೇಶಿ ಪರ್ಷಿಯನ್ ದೊರೆಯಾದ ಖುಸ್ರುವಿನೊಡನೆ ರಾಯಭಾರಿ ಸಂಬಂಧಗಳನ್ನು ಹೊಂದಿದ್ನು ಅಂತ ಅರಬ್ ಇತಿಹಾಸಕಾರ ಮಾಹಿತಿ ತಿಳಿಸ್ತಾನೆ. ಇಮ್ಮಡಿ ಪುಲಕೇಶಿಯು ಕೊನೆಯ ದಿನಗಳಲ್ಲಿ ಕಂಚಿಯನ್ನು ಗೆಲ್ಲಲಕ್ಕೆ ಮುಂದಾಗ್ತಾನ. ಆದರೆ ಪಲ್ಲವ ದೊರೆ 1ನೇ ನರಸಿಂಹವರ್ಮ ಕ್ರಿಸ್ತಶಕ 642ರಲ್ಲಿ ಇಮ್ಮಡಿ ಪುಲಕೇಶಿಯನ್ನು ಪೆರಿಯಾಲ್, ಮಣಿಮಂಗಲ ಮತ್ತು ಸುರಮಾರ ಕದನಗಳಲ್ಲಿ ಸೋಲಿಸ್ತಾನ ಸ್ನೇಹಿತರೆ. 3 ಯುದ್ಧಗಳಲ್ಲಿ ಸೋಲಿಸ್ತಾನೆ. ನರಸಿಂಹವರ್ಮನು ವಾತಾಪಿಯನ್ನು ವಶಪಡಿಸಿಕೊಳ್ತಾನೆ, ಅಂದರೆ ಬಾದಾಮಿಯನ್ನು ವಶಪಡಿಸಿಕೊಳ್ತಾನ. ಬಾದಾಮಿಯನ್ನು ವಶಪಡಿಸಿಕೊಂಡು ವಾತಾಪಿ ಕೊಂಡನ್ ಅಂತ ಬಿರುದನ್ನು ಧರಿಸಿಕೊಳ್ತಾನೆ. ಅಂದರೆ 1ನೇ ನರಸಿಂಹವರ್ಮನು ಪುಲಕೇಶಿಯನ್ನು ಈ 3 ಯುದ್ಧಗಳಲ್ಲಿ, ಅಂದರೆ ಪೆರಿಯಾಲ್, ಮಣಿಮಂಗಲ ಮತ್ತು ಸುರಮಾರ 3 ಯುದ್ಧಗಳಲ್ಲಿ ಸೋಲಿಸಿ ವಾತಾಪಿಯನ್ನು ವಶಪಡಿಸಿಕೊಂಡು ವಾತಾಪಿ ಕೊಂಡನ್ ಅಂತನ್ನೋ ಬಿರುದನ್ನು ಪಡೆದುಕೊಳ್ತಾನೆ. ಈ ಯುದ್ಧದಲ್ಲಿ ಇಮ್ಮಡಿ ಪುಲಕೇಶಿ ಕೊಲ್ಲಲ್ಪಟ್ಟಿರಬೇಕು ಅಂತ ನಂಬಲಾಗಿರುವಂಥದ್ದು. ಪಲ್ಲವರು ಬಾದಾಮಿಯನ್ನು ಲೂಟಿ ಮಾಡ್ತಾರೆ. ಮುಂದಿನ 13 ವರ್ಷಗಳವರೆಗೆ ಚಾಲುಕ್ಯರು ಪಲ್ಲವರ ಹಿಡಿತಕ್ಕೆ ಒಳಪಡ್ತಾರೆ. ಚಾಲುಕ್ಯರ ಇತಿಹಾಸದಲ್ಲಿ ಈ 13 ವರ್ಷಗಳ ಕಾಲ ಅಂಧಕಾರ ಯುಗ ಅಥವಾ ಕತ್ತಲೆಯ ಯುಗ ಅಂತ ಕರೆಯಲಾಗ್ತದೆ. 2ನೇ ಪುಲಕೇಶಿಗೆ ಆದಿತ್ಯವರ್ಮ, ಚಂದ್ರಾದಿತ್ಯ, ವಿಕ್ರಮಾದಿತ್ಯ ಮತ್ತು ಧಾರಾಶ್ರಯ ಜಯಸಿಂಹ ಅಂತನ್ನೋ ಗಂಡು ಮಕ್ಕಳಿದ್ರು. ಇಮ್ಮಡಿ ಪುಲಕೇಶಿಯ ನಂತರ ತನ್ನ 3ನೇ ಮಗನಾದ 1ನೇ ವಿಕ್ರಮಾದಿತ್ಯ ಅಧಿಕಾರಕ್ಕೆ ಬರ್ತಾನ. ಇಮ್ಮಡಿ ಪುಲಕೇಶಿಗೆ ಸಂಬಂಧಿಸಿದಂಗೆ ಹಿಂದಿನ ಎಕ್ಸಾಮ್ಗಳಲ್ಲಿ ಇನ್ನೂ ಹಲವಾರು ಪ್ರಶ್ನೆಗಳು ಕೇಳ್ಯಾರ. ಏನೇನು ಪ್ರಶ್ನೆಗಳು ಕೇಳ್ಯಾರ ಅಂತ ಒಂದೊಂದೇ ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. 17ನೇ ಪ್ರಶ್ನೆ, ಬಾದಾಮಿಯ ಚಾಲುಕ್ಯರ ಪ್ರಸಿದ್ಧ ಮಹಾನ್ ದೊರೆ ಯಾರು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಸರಿಯಾದ ಉತ್ತರ ಆಪ್ಷನ್ ಬಿ ಸ್ನೇಹಿತರೆ, ಪುಲಕೇಶಿ 2 ಅಥವಾ ಇಮ್ಮಡಿ ಪುಲಕೇಶಿ. ದಕ್ಷಿಣ ಪತೇಶ್ವರ ಎಂಬ ಬಿರುದು ಯಾರ್ದು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಅಂದರೆ ಯಾರಿಗೆ ದಕ್ಷಿಣ ಪತೇಶ್ವರ ಅಂತ ಅನ್ನೋ ಬಿರುದಿತ್ತು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಆಪ್ಷನ್ ಎ ಸರಿಯಾದ ಉತ್ತರ, ಇಮ್ಮಡಿ ಪುಲಕೇಶಿ. ನೆಕ್ಸ್ಟ್ 19ನೇ ಪ್ರಶ್ನೆ, 2ನೇ ಪುಲಕೇಶಿಯು ಯಾವಾಗ ರಾಜ್ಯವಾಳುತ್ತಿದ್ದನು ಅಂತ ಪ್ರಶ್ನೆ ಅದ. ಇಮ್ಮಡಿ ಪುಲಕೇಶಿಯ ಕಾಲಾವಧಿ ನೋಡಿದ್ರಿ ಅಂತಂದ್ರೆ ಈ ಪ್ರಶ್ನೆಗೆ ಉತ್ತರ ನಿಮ್ಗೆ ಗೊತ್ತಾಗ್ತದೆ. ನೆಕ್ಸ್ಟ್ 20ನೇ ಪ್ರಶ್ನೆ, ಬಾದಾಮಿಯ ಚಾಲುಕ್ಯರ ಆಸ್ಥಾನಕ್ಕೆ ಭೇಟಿ ನೀಡಿದ್ದ ಚೀನಿ ಯಾತ್ರಿಕ ಯಾರು ಅಂತ ಪ್ರಶ್ನೆ ಕೇಳಿರುವಂಥದ್ದು. ನೋಡ್ರಿ, ಆಪ್ಷನ್ಗಳು ನೋಡಿದ್ರೆ ಗೊತ್ತಾಗ್ಬಿಡ್ತದ್ರಿ, ಈಗಾಗಲೇ ಎಕ್ಸ್ಪ್ಲೇನ್ ಮಾಡೀನಿ. ನೆಕ್ಸ್ಟ್ 21ನೇ ಪ್ರಶ್ನೆ, ಯಾವ ಅರಸರ ಕಾಲದಲ್ಲಿ ಚೀನಾದ ಬೌದ್ಧ ಯಾತ್ರಿ ಹುಯಾನ್ ಸ್ತಾಂಗ್ ಕರ್ನಾಟಕಕ್ಕೆ ಭೇಟಿ ನೀಡಿದ್ದನು ಅಂತ ಪ್ರಶ್ನೆ ಕೇಳ್ಯಾರ. ಎಕ್ಸ್ಪ್ಲೇನ್ದೊಳಗೆ ಈ ಪ್ರಶ್ನೆಯ ಎಲ್ಲ ಉತ್ತರಗಳ ಕವರ್ ಆಗಿರುವಂಥದ್ದು ಸ್ನೇಹಿತರೆ. ನೆಕ್ಸ್ಟ್ 22ನೇ ಪ್ರಶ್ನೆ,
ನರ್ಮದಾ ನದಿಯ ದಡದಲ್ಲಿ ಹರ್ಷವರ್ಧನನು ಡ್ಯಾಶ್ನಿಂದ ಸೋಲಿಸಲ್ಪಟ್ಟನು. ಹರ್ಷವರ್ಧನನನ್ನು ಸೋಲಿಸಿದವರು ಯಾರು ಅಂತ ಪ್ರಶ್ನೆ ಕೇಳಿರುವಂಥದ್ದು. ನೆಕ್ಸ್ಟ್ 23ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಚಾಲುಕ್ಯರು ಹರ್ಷನ ವಿರುದ್ಧ ಸಾಧಿಸಿದ ವಿಜಯವನ್ನು ಉಲ್ಲೇಖಿಸುತ್ತದೆ ಅಂತ ಪ್ರಶ್ನೆ ಕೇಳಿರುವಂಥದ್ದು. ಯಾವುದ್ರೊಳಗ್ರಿ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಆಗಲೇ ಹೇಳ್ದಂಗೆ ಎಕ್ಸ್ಪ್ಲೇನ್ದೊಳಗೆ ಕವರ್ ಆಗ್ಯಾವ್ರಿ. ನೆಕ್ಸ್ಟ್ 24ನೇ ಪ್ರಶ್ನೆ, ಐಹೊಳೆ ಶಾಸನವು ಯಾರಿಂದ ಬರೆಯಲ್ಪಟ್ಟಿದೆ? ನೆಕ್ಸ್ಟ್ 25ನೇ ಪ್ರಶ್ನೆ, ಪುಲಿಕೇಶಿ 2 ಕುರಿತಂತೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಪ್ರಶ್ನೆ ಕೇಳ್ಯಾನ. ಇಲ್ಲಿ 4 ಹೇಳಿಕೆಗಳು ಕೊಟ್ಟಾರ. ಈ 4 ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಇಮ್ಮಡಿ ಪುಲಕೇಶಿ ಕುರಿತಂತೆ ಸರಿಯಾಗಿದೆ ಅಂತ ಪ್ರಶ್ನೆ ಕೇಳಿರುವಂಥದ್ದು. 1ನೇ ಹೇಳಿಕೆಯನ್ನು ಕೊಟ್ಟಾನ್ರಿ, ಅವನು ತನ್ನ ಮಾವನ ವಿರುದ್ಧ ಭೀಕರ ಅಂತರ್ಯುದ್ಧದಲ್ಲಿ ತೊಡಗಿದ್ದ. 2ನೇದು, ಅವನ ಸಾಹಸ ಕಾರ್ಯಗಳ ಬಗ್ಗೆ ಐಹೊಳೆ ಶಾಸನವು ಮಾಹಿತಿ ನೀಡುತ್ತದೆ. 3ನೇದು, ಅವನು ಹರ್ಷನಿಂದ ಹೀನಾಯವಾಗಿ ಸೋಲಿಸಲ್ಪಟ್ಟ. 4ನೇದು, ಅವನು ಕೆಲವು ಶತಮಾನಗಳವರೆಗೆ ಮುಂದುವರೆದ ಪಲ್ಲವ ಚಾಲುಕ್ಯ ಹೋರಾಟ ಆರಂಭಿಸಿದ. 5ನೇದು, 33 ವರ್ಷಗಳ ಆಳ್ವಿಕೆ ನಂತರ ಅವನು ಸ್ವಾಭಾವಿಕವಾಗಿ ಮರಣ ಹೊಂದಿದ್ದ ಅಂತ ನೋಡ್ರಿ. ಇಲ್ಲಿ ಕೊಟ್ಟನ ಅವನ ಮಾವನ ವಿರುದ್ಧ ಅಂತ ಕೊಟ್ಟನ. ಇದು ಹೇಳಿಕೆ ತಪ್ಪದ್ರಿ. ಮಾವ ಅಲ್ರಿ ಆತ, ಚಿಕ್ಕಪ್ಪನ ವಿರುದ್ಧ ಹೋರಾಡ್ತಾನ. ಮಂಗಳೇಶ ಏನಾಗ್ಬೇಕ್ರಿ? ಇಮ್ಮಡಿ ಪುಲಕೇಶಿಗೆ ಚಿಕ್ಕಪ್ಪ, ಕಾಕ ಆಗ್ಬೇಕು. ನೆಕ್ಸ್ಟ್, ಅವನ ಸಾಹಸ ಕಾರ್ಯಗಳ ಬಗ್ಗೆ ಐಹೊಳೆ ಶಾಸನ ಮಾಹಿತಿ ನೀಡ್ತದೆ. ಇದು ಕರೆಕ್ಟ್. ಅದು ಐಹೊಳೆ ಶಾಸನ ಆತನ ಕಾರ್ಯಗಳ ಬಗ್ಗೆ ಅಥವಾ ಸೈನಿಕ ಸಾಧನೆಗಳ ಬಗ್ಗೆ ಮಾಹಿತಿ ನೀಡ್ತದೆ. ನೆಕ್ಸ್ಟ್, ಅವನು ಹರ್ಷನಿಂದ ಹೀನಾಯವಾಗಿ ಸೋಲಿಸಲ್ಪಟ್ಟ ಅಂತ. ಇದು ತಪ್ಪದು. ಇಮ್ಮಡಿ ಪುಲಕೇಶಿ ಹರ್ಷನನ್ನು ಸೋಲಿಸ್ತಾನ್ರಿ. ಹರ್ಷವರ್ಧನ ಇಮ್ಮಡಿ ಪುಲಕೇಶಿಗೆ ಸೋಲಿಸಂಗಿಲ್ಲ. 3ನೇ ಹೇಳಿಕೆನೂ ತಪ್ಪದು. 4ನೇದು, ಅವನು ಕೆಲವು ಶತಮಾನಗಳವರೆಗೆ ಮುಂದುವರೆದ ಪಲ್ಲವ ಚಾಲುಕ್ಯ ಹೋರಾಟ ಆರಂಭಿಸಿದ. ಪಲ್ಲವ ಚಾಲುಕ್ಯರ ಹೋರಾಟ ಅಥವಾ ಸಂಘರ್ಷ ಈತನಿಂದಲೇ ಪ್ರಾರಂಭವಾಗಿರತಕ್ಕಂಥದ್ದು. 4ನೇ ಹೇಳಿಕೆ ಸರಿಯಾದ. 5ನೇದು, 33 ವರ್ಷಗಳ ಆಳ್ವಿಕೆ ನಂತರ ಅವನು ಸ್ವಾಭಾವಿಕವಾಗಿ ಮರಣ ಹೊಂದಿಲ್ರಿ. ಯುದ್ಧದಲ್ಲಿ ಕೊಲ್ಲಲ್ಪಟ್ಟಿರಬೇಕು ಅಂತ ನಂಬಲಾಗಿರುವಂಥದ್ದು. ಹಾಗಾಗಿ ಹೇಳಿಕೆ 2 ಮತ್ತು ಹೇಳಿಕೆ 4 ಸರಿಯಾಗಿರುವಂಥದ್ದು. ಆಪ್ಷನ್ ಸಿ ಸರಿಯಾದ ಉತ್ತರ ನೋಡ್ರಿ. ನೆಕ್ಸ್ಟ್ 26ನೇ ಪ್ರಶ್ನೆ, ಇಮ್ಮಡಿ ಪುಲಕೇಶಿಯನ್ನು ಚಾಲುಕ್ಯ ದೊರೆಗಳಲ್ಲಿ ಹೆಚ್ಚು ಪ್ರಸಿದ್ಧನಾದವನೆಂದು ಪರಿಗಣಿಸಲಾಗಿದೆ. ಯಾಕೆ ಆತನನ್ನು ಹೆಚ್ಚು ಪ್ರಸಿದ್ಧನಾದವನು ಅಂತ ಪರಿಗಣಿಸಲಾಗಿರುವಂಥದ್ದು ಅಂತ ಇಲ್ಲಿ ಪ್ರಶ್ನೆ ಕೇಳಿರುವಂಥದ್ದು. ಇಲ್ಲಿ ಆಪ್ಷನ್ ನೋಡ್ರಿ. ಆಪ್ಷನ್ ನೋಡಿ ಆನ್ಸರ್ ಟಿಕ್ ಮಾಡ್ಕೊಳ್ರಿ. ನೆಕ್ಸ್ಟ್ 27ನೇ ಪ್ರಶ್ನೆ, ಮಣಿಮಂಗಲಂ ಕದನದಲ್ಲಿ 2ನೇ ಪುಲಕೇಶಿಯು ಯಾರಿಂದ ಸೋತು ಕೊಲೆಗೀಡಾದ ಅಂತ ಪ್ರಶ್ನೆ ಕೇಳ್ಯಾರ. ನೆಕ್ಸ್ಟ್ 28ನೇ ಪ್ರಶ್ನೆ, ಇಮ್ಮಡಿ ಪುಲಕೇಶಿ ತನ್ನ ಆಸ್ಥಾನದಲ್ಲಿ ಪರ್ಷಿಯಾದ ರಾಯಭಾರಿಗಳನ್ನು ಬರಮಾಡಿಕೊಳ್ಳುತ್ತಿರುವ ದೃಶ್ಯವನ್ನು ತೋರುತ್ತಿರುವ ಚಿತ್ರ ಈ ಸ್ಥಳದಲ್ಲಿದೆ. ಯಾವ ಸ್ಥಳದಲ್ಲಿ ಅದ ಅಂತ ಪ್ರಶ್ನೆ ಕೇಳಿರುವಂಥದ್ದು. ಇವಿಷ್ಟು ಇಮ್ಮಡಿ ಪುಲಕೇಶಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದೊಳಗೆ ಬಾದಾಮಿಯ ಚಾಲುಕ್ಯರು ಅಧ್ಯಾಯ ಕಂಟಿನ್ಯೂ ಮಾಡೋಣ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ಳುತ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.